ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮ. ಇವತ್ತು ಹೊಸ ಮುರಳಿ, ದಿನಾಂಕ 5/2/2009. ಬಾಬಾ ನಮ್ಗೇನು ಹೇಳ್ತಿದ್ದಾರೆ, ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಬಾಬಾ ನಮ್ಮನ್ನ ಆತ್ಮಿಕವಾಗಿ ಜನ್ಮವನ್ನ ಕೊಟ್ಟು ಪಾಲನೆಯನ್ನ ಮಾಡಿ ಶಿಕ್ಷಣವನ್ನ ಕೊಟ್ಟು ಯೋಗವನ್ನ ಕಲಿಸಿ ನಮ್ಮನ್ನು ಚೆನ್ನಾಗಿ ಏನು ಮಾಡಿದ್ದಾರೆ, ಧಾರಣೆ ಮಾಡಿಬಿಟ್ಟು ಎಲ್ಲಿ ಕಳಿಸ್ತಾರಂತೆ, ಸೇವೆಗೆ ಕಳಿಸ್ತಾರಂತೆ ಅಲ್ವಾ. ಹೇಗೆ ಚಿಕ್ಕ ಮಕ್ಕಳನ್ನ ತಾಯಿ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಕಳಿಸ್ತಾರೋ, ಅಥವಾ ಮನೆಯಲ್ಲಿರುವಂಥ ಒಬ್ಬ ಸ್ತ್ರೀ ತನ್ನ ಪತಿಗೆ ಬೇಕಾಗಿರುವಂಥ ಬಟ್ಟೆ, ಐರಾನು, ಊಟ, ತಿಂಡಿ, ನೀರು, ಅವ್ರ ಬ್ಯಾಗು ಎಲ್ಲವನ್ನು ರೆಡಿ ಮಾಡಿಬಿಟ್ಟು ದಿನನಿತ್ಯದ ಕಾರ್ಯ ಕಳಿಸ್ತಾರೋ, ಹಾಗೆ ಪ್ರತಿದಿನ ಬಾಬಾರವರು ಏನು ಮಾಡ್ತಾರಂತೆ, ಆತ್ಮವನ್ನ, ಮನಬುದ್ಧಿ ಸಂಸ್ಕಾರವನ್ನ, ಶರೀರಕ್ಕೆ ಬೇಕಾಗಿರುವಂಥ ಆಹಾರ ಇದೆಲ್ಲವನ್ನ ಕೊಟ್ಬಿಟ್ಟು ಏನು ಮಾಡ್ತಾರಂತೆ, ಸೇವಾ ಕ್ಷೇತ್ರಕ್ಕೆ ಕಳಿಸ್ತಾರೆ. ಆದರೆ ಸೇವೆಯಲ್ಲಿ ನಮಗೆ ನಿರೀಕ್ಷಿತ ಮಟ್ಟದಲ್ಲಿ ಫಲ ಯಾಕೆ ಸಿಗೋದಿಲ್ಲ? ಕಾರಣ ಇಷ್ಟೇ, ಭಗವಂತನ ಜ್ಞಾನವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಸಮಾನಾರ್ಥಕವಾಗಿ ನಮ್ಮ ಯೋಗನೂ ಕೂಡ ಇರೋದಿಲ್ಲ. ದಿನನಿತ್ಯದ ಜೀವನದಲ್ಲಿ ಸೂಕ್ಷ್ಮ ರೂಪದಲ್ಲಿ ಈಶ್ವರಿ ಜ್ಞಾನ ರತ್ನಗಳನ್ನು ಹೇಗೆ ಧಾರಣೆ ಮಾಡ್ಕೊಳ್ಬೇಕು ಅದನ್ನು ಧಾರಣೆ ಮಾಡ್ಕೊಳ್ಳೋದಿಲ್ಲ. ಡೈರೆಕ್ಟಾಗಿ ಸೇವಾ ಕ್ಷೇತ್ರದಲ್ಲಿ ಏನು ಮಾಡಿಬಿಡ್ತೀವಿ, ಎಳೆದು ಬಿಡ್ತೀವಿ. ಜ್ಞಾನ ಕೇಳಿದ್ವಿ, ಸೇವಾ ಕ್ಷೇತ್ರ ಕೇಳಿದು ಬಿಟ್ವಿ. ಏನಾಗ್ತದೆ? ಏನಾಗುತ್ತೆ? ನಿರೀಕ್ಷಿತ ಫಲ ಸಿಗತ್ತೋ ಸಿಗಲ್ವೋ? ಸಿಗಲ್ಲ. ಬೆಳಗ್ಗೆ ಎದ್ದಿರ್ತೀರಾ, ಇವತ್ತು ಮದುವೆ ಮನೆಗೆ ಹೋಗ್ಬೇಕು ಅಂತ ಇನ್ಸ್ಟ್ರಕ್ಷನ್ ಬಂದ್ಬಿಡ್ತದೆ. ಹೇಗಿದ್ವಿ ಹಂಗೇ ಓಡೋಗ್ಬಿಡೋದು, ಶರೀರವನ್ನು ಮೇಂಟೈನೇ ಮಾಡುವಂಗಿಲ್ಲ. ಮದುವೆ ಮನೆಗೆ ಹೋದ್ರೆ ಹೆಂಗಿರ್ತದೆ? ಚೆನ್ನಾಗಿರಲ್ಲ. ಎಲ್ಲರೂ ಚೆನ್ನಾಗಿ ಶೃಂಗಾರ ಮಾಡ್ಕೊಂಡಿರ್ತಾರೆ. ನಾವಲ್ಲಿ ಹೋದಾಗ ಏನಾಗ್ತದೆ? ಮುಖ ಗಲೀಜಾಗಿರ್ತದೆ, ಬಟ್ಟೆ ಗಲೀಜಾಗಿರ್ತದೆ, ಧೂಳಿರ್ತದೆ, ಬಾಯಿಂದ ದುರ್ವಾಸನೆ ಬರ್ತಾ ಇರ್ತದೆ. ಆವಾಗ ಅಲ್ಲಿ ಹೋದಾಗ ನಿಮ್ಮಿಂದ ಅಲ್ಲಿ ಸೇವೆ ಸಿಗ್ತದೋ ಅಲ್ವಾ, ಅಲ್ಲಿ ವಾತಾವರಣ ಹಾಳಾಗತ್ತೋ? ವಾತಾವರಣ ಹಾಳಾಗುತ್ತೆ. ಹಾಳಾಗತ್ತಲ್ವಾ. ಜನ ಎಲ್ಲ ನಿಮ್ಮನ್ನೇ ನೋಡ್ತಾರಲ್ವಾ. ಹೇಗಿರ್ಬೇಕು ಆ ರೀತಿ ರೆಡಿ ಆಗ್ಬಿಟ್ಟು ಬಂದಿಲ್ಲ ಅಂತ ಶಾರೀರಿಕವಾಗಿ, ಅವಾಗೇನಾಗತ್ತೆ? ನಿಮ್ಮ ಹೆಸರು ಹಾಳಾಗತ್ತೆ, ನಿಮ್ಮ ತಂದೆ ತಾಯಿಗಳ ಹೆಸರು ಹಾಳಾಗತ್ತೆ, ನಿಮ್ಮ ಕುಟುಂಬದವರ ಹೆಸರು ಕೂಡ ಹಾಳಾಗತ್ತೆ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಸೇವೆ ಮಾಡಬೇಕಾದ್ರೆ ನಮ್ಮ ಸ್ಥಿತಿ ಹೇಗಿರಬೇಕು? ಸೇವೆ ಅಂತಂದ್ರೆ ಏನು? ಸೇವೆ ಅಂದ್ರೇನು? ನಿರೀಕ್ಷಿತ ಫಲ ಬಯಸದೆ ಮಾಡೋದಕ್ಕೆ ಸೇವೆ. ಪ್ರತಿಫಲ ಅಪೇಕ್ಷೆ ಇಲ್ಲದೇನೆ, ಫಲವನ್ನ ತೆಗೆದುಕೊಳ್ಳದೇನೆ, ಇನ್ನು ಹಿಂದೂ ತಗೊಳ್ಬಾರ್ದು, ಅಡ್ವಾನ್ಸ್ ಅಲ್ಲಿ ಆಗ್ಲೂ ತಗೊಳ್ಬಾರ್ದು, ಮುಂದೆನೂ ಕೂಡ ತೆಗೆದುಕೊಳ್ಳಬಾರದು. ತೆಗೆದುಕೊಳ್ಳಬೇಕು ಹೇಳುವಂತ ಇಚ್ಛೆನೂ ಕೂಡ ಇರಬಾರದು ಅಲ್ವಾ. ಕೇವಲ ಕರ್ಮವನ್ನ, ಜವಾಬ್ದಾರಿ ಅಂತ, ಕಲ್ಯಾಣಕಾರಿ ಕರ್ಮ, ನಮ್ಮ ಮನಸ್ಸಿಗೆ ಬೇಕಾಗಿರುವ ಕರ್ಮ ಅಲ್ಲ, ಬೇರೆಯವರಿಗೆ ಒಳ್ಳೆಯದಾಗುವಂತಹ ಕರ್ಮವನ್ನ ಮಾಡಬೇಕು. ಆದರೆ ಫಲದ ನಿರೀಕ್ಷೆಯನ್ನ ಇಟ್ಕೊಳ್ಬಾರ್ದು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನಿನ್ನ ಕರ್ತವ್ಯ ಅಂತ ತಿಳ್ಕೊಂಡು ನಿನ್ನ ಕರ್ಮವನ್ನ ಮಾಡ್ತಾ ಹೋಗು, ಅದರ ಫಲವನ್ನ ಎಂದೂ ನೀನು ನಿರೀಕ್ಷೆ ಮಾಡಬೇಡ. ನೀನು ನಿರೀಕ್ಷೆ ಮಾಡದಿದ್ರೂ ಕೂಡ ಆ ಕರ್ಮದ ಫಲ ಏನಿರ್ತದೆ ಅದು ನಿನಗೆ ಸಿಕ್ಕೇ ಸಿಗತ್ತೆ, ಒಳ್ಳೆಯದಿರ್ಲಿ ಕೆಟ್ಟದಿರ್ಲಿ. ಓಕೆ, ಇಲ್ಲಿ ಸೇವೆಯನ್ನು ಯಾರು ಮಾಡ್ತಾರೆ? ಬಾಬಾ ಮಾಡ್ತಾರೆ ಅಲ್ವಾ. ಸಾಧನ ಏನ್ ಮಾಡ್ಬೇಕು? ನಮ್ಮ ಸಾಧನವನ್ನು ನಾವು ಭಗವಂತನ ಕೈಯಲ್ಲಿ ಕೊಡಬೇಕಾಗ್ತದೆ. ಹಾಗಿದ್ರೆ ಆ ಸೇವೆ ಸಫಲತೆ ಬರಬೇಕು ಅಂತಂದ್ರೆ ಏನ್ ಮಾಡಬೇಕು ಹೇಳೋದನ್ನ ಈ ಮುರಳಿಯಲ್ಲಿ ಬಾಬಾ ನಮ್ಗೆ ವಿಸ್ತಾರವಾಗಿ ತಿಳಿಸಿದ್ದಾನೆ. सेवा करते डबल लाइट स्थिति द्वारा फरिस्तापन की अवस्था में रहो, अशरीरी बनने का अभ्यास करो. ಸೇವೆ ಮಾಡ್ತಾ ಮಾಡ್ತಾ ಏನ್ ಮಾಡ್ಬೇಕಂತೆ,
ಡಬಲ್ ಲೈಟ್ ಸ್ಥಿತಿ. ಯಾವ್ದು ಡಬಲ್ ಲೈಟ್ ಸ್ಥಿತಿ? ಡಬಲ್ ಲೈಟ್ ಸ್ಥಿತಿ ಅಂತ ಹಗುರತೆ ಆ ಹಗುರತೆ ಹಗುರತೆ ಪ್ರಕಾಶತೆ. ಲೈಟ್ ಅಂತಂದ್ರೆ ಹಗುರತೆ, ಡಬಲ್ ಅಂತಂದ್ರೆ ಡಬಲ್ ಲೈಟ್ ಅಂತಂದ್ರೆ ಡಬಲ್ ಅಂದ್ರೆ ಎಷ್ಟು? 2 ಎರಡು. ಎರಡಲ್ಲೂ ಲೈಟ್ ಆಗಿರ್ಬೇಕಂತ ಯಾವ್ದಲ್ಲದು? ಪವಿತ್ರತೆ. ಒಂದು. ಇನ್ನೊಂದು ಸ್ವಚ್ಛತೆ. ಪವಿತ್ರತೆ ಸ್ವಚ್ಛತೆ ಎರಡು ಒಂದೇ ಅಲ್ವಾ? ಹೌದು. ಪವಿತ್ರತೆ ಸ್ವಚ್ಛತೆ ಶುದ್ಧತೆ ಎಲ್ಲ ಒಂದೇ ಅಲ್ವಾ? ಯಾವ್ದಿಲ್ಲ? ಪವಿತ್ರತೆ ಹಗುರತೆ. ಹೇಳ್ತಾರೆ ಡಬಲ್ ಲೈಟ್ ಅಂದ್ರೆ ಒಂದು ಆತ್ಮಿಕವಾಗಿ, ಇನ್ನೊಂದು ಶಾರೀರಿಕವಾಗಿ. ಹ್ಮ್. ಎರಡಲ್ವಾ ಇರೋದು? ಒಂದು ಆತ್ಮ, ಇನ್ನೊಂದು ಶರೀರ. ಸರಿ. ಆತ್ಮಿಕವಾಗೂ ಹಗುರವಾಗಿರಬೇಕು, ಶಾರೀರಿಕವಾಗೂ ಹಗುರವಾಗಿರಬೇಕು. ಸರಿ, ಶಾರೀರಿಕವಾಗಿ ಹಗುರ ಅಂತಂದ್ರೆ ಏನು? ಶಾರೀರಿಕವಾಗಿ ಹಗುರ ಅಂತಂದ್ರೆ ಏನು? ಎದ್ದು ಸ್ನಾನ ಮಾಡಿ ರೆಡಿ ಆದ್ರೆ ಅದು ಹಗುರತೆ, ಫ್ರೆಶ್. ನೀವು ಯಾವುದೋ ಒಂದು ಸೇವೆ ಮಾಡ್ಬೇಕಾದ್ರೆ ತಲೆ ಮೇಲೆ ಒಂದು 50 kg ಬ್ಯಾಗ್ ಇಟ್ಕೊಂಡು ಸೇವೆ ಮಾಡಿದ್ರೆ ಹೆಂಗಿರ್ತದೆ? ಅದು ಭಾರ ಆಗುತ್ತೆ. ಅನ್ಸತ್ತೆ ಅಲ್ವಾ? ಕೈಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಇಟ್ಕೊಂಡ್ಬಿಟ್ಟು 7 days ಕೋರ್ಸ್ ಕೊಡ್ಲಿಕ್ಕೆ ಹೋದ ಹೆಂಗಿರ್ತದೆ? ಅಣ್ಣ ಜೊತೆ ಆ ಅಶರೀರಿ ಆಗೋದು. ಅಶರೀರಿ ಆಮೇಲೆ ಬರೋಣ. ಫಸ್ಟಿಗೆ ಡಬಲ್ ಲೈಟ್ ಅಂತ ತಿಳ್ಕೊಳ್ಳೋಣ. ಡಬಲ್ ಲೈಟ್ ಅಂತಂದ್ರೆ ಹಗುರ. ಹಗುರ ಯಾವಾಗ ಇರ್ತೀವಿ ನಾವು? ಕರ್ಮ ಬಂಧನಗಳಿಗೆ ಒಳಗಾಗದೆ ಇರ್ತಕ್ಕಂಥ. ಕರ್ಮ ಬಂಧನ ಅಲ್ಲ, ಕರ್ಮ ಮಾಡಿ ಕರ್ಮದ ಬಂಧನ ಆಮೇಲೆ. ಮೊದಲು ಕರ್ಮ ಮಾಡುವ ಮೊದಲು ನಾವು ಹಗುರ ಆಗ್ಬೇಕಲ್ಲ, ಆಮೇಲೆ ಕರ್ಮ ಸ್ಟಾರ್ಟ್ ಮಾಡೋಣ. ಮೊದಲು ಲೈಟ್ ಆಗಿರ್ಬೇಕಲ್ಲ. ಬಾಡಿಯಿಂದ ಡಿಟ್ಯಾಚ್. ಅಂದ್ರೆ ಶರೀರದ ಮೇಲೆ ಯಾವುದೇ ಅನಾವಶ್ಯಕವಾದಂತ ವಸ್ತುಗಳು ಇರಬಾರದು. ಹೊರಗಡೆಯಿಂದ ಇರ್ಲಿ, ಒಳಗಡೆಯಿಂದ ಇರ್ಲಿ ಅಲ್ವಾ? ಈಗ ನಾವು ಬೆಳಿಗ್ಗೆ ಮನೆಯಿಂದ ಶರೀರವನ್ನು ಒಳಗಡೆಯಿಂದ ಹೊರಗಡೆ ಕ್ಲೀನ್ ಮಾಡಿ ಕಳಿಸಿರ್ತೀವಲ್ವಾ? ಕಳಿಸಿಬಿಟ್ಟು ನಾವು ಹೊರಗಡೆ ಕರ್ಮಕ್ಷೇತ್ರಕ್ಕೆ ಹೋಗ್ತೀವಲ್ವಾ? ಸಾಯಂಕಾಲ ಬರೋವರೆಗೆ ನಿಮ್ಮ ಶರೀರ ಬಟ್ಟೆ ಎಲ್ಲ ಹೇಗಿರ್ತದೆ? ಹೇಗಿರ್ತದೆ ಕೊಳೆಯಾಗಿರುತ್ತೆ. ಅಲ್ವಾ? ದೇವರು ಹೊರಗಡೆಯಿಂದನೂ ಕೂಡ ಮಣ್ಣು, ಧೂಳು, ಕೆಸರು, ಬೆವರು ಎಲ್ಲ ಮೆತ್ಕೊಂಡಿರ್ತದೆ ತಾನೆ? ಹೌದು. ಶರೀರದ ಒಳಗಡೆನೂ ಕೂಡ ಬೆಳಿಗ್ಗೆ ನಾವು ಮಲಮೂತ್ರವನ್ನು ಕ್ಲೀನ್ ಮಾಡಿರ್ತೀವಿ, ಹೌದಾ? ಸಾಯಂಕಾಲ ಬರೋದ್ರೊಳಗಡೆ ಮತ್ತೆ ವಾಪಸ್ ಏನಾಗಿರ್ತದದು? ಮಲಮೂತ್ರ ಸ್ಟಾಕ್ ಆಗಿರ್ತದೆ. ಒಳಗಡೆಯಿಂದನೂ ಇರ್ತದೆ, ಹೊರಗಡೆಯಿಂದ ಇರ್ತದೆ. ಸರಿ, ನಿಮಗೆ ನಿಮ್ಮ ಶರೀರಕ್ಕೆ ಶುಗರ್ ಇದೆ ಅಂತ ತಿಳ್ಕೊಳ್ಳಿ. ಅಲ್ಲೆಲ್ಲೋ ಬಾಬನ್ ಮನೇಲಿ ಶುಗರ್ ಐಟಮ್ ಸಿಕ್ತು, ತಿಂದ್ಬಿಟ್ರೆ ಮನೆಗೆ ಬರೋವ್ರಿಗೆ ಏನಾಗ್ತದೆ? ಜಾಸ್ತಿ ಆಗುತ್ತೆ. ತಲೆ ಸುತ್ತಲಿಕ್ಕೆ ಸ್ಟಾರ್ಟ್ ಆಗತ್ತೆ ಅಲ್ವಾ? ಹಾಗೆ ಶಾರೀರಿಕವಾಗಿ ಮೈಮೇಲೆ ಪೂರ್ತಿ ಬಂಗಾರ ಹಾಕೊಂಡ್ಬಿಟ್ಟಿದ್ರೆ, ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಬಿಟ್ಟಿದ್ದೀರಾ, ಇಷ್ಟ ಆಗತ್ತೋ? ಸಿಂಪಲ್ ಬಟ್ಟೆ ಇಷ್ಟ ಆಗತ್ತೋ? ಸಿಂಪಲ್. ಸಿಂಪಲ್ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ ಮಕ್ಕಳೇ, ಡಬಲ್ ಲೈಟ್ ಅಂತಂದ್ರೆ ಶಾರೀರಿಕವಾಗಿ ಎಲ್ಲಾ ರೀತಿಯಲ್ಲೂ ನೀವು ಸಿಂಪಲ್ ಆಗಿರಬೇಕು. ಯಾವ್ಯಾವುದಲ್ಲಿ? ನಿಮ್ಮ ಬಟ್ಟೆ, ನಿಮ್ಮ ಮನೆ, ಮನೆಯಲ್ಲಿ ಇರುವಂತ ಫರ್ನಿಚರ್ಗಳು, ಮನೆಯಲ್ಲಿ ಇರುವಂತ ಉಪಯೋಗ ಮಾಡುವಂತ ಸಾಧನಗಳು, ನೀವು ಸ್ವೀಕಾರ ಮಾಡುವಂತಹ ಆಹಾರ, ನೀವು ಧರಿಸುವಂತ ಡ್ರೆಸ್, ಬಟ್ಟೆ, ಆಭರಣಗಳು, ಇವೆಲ್ಲ ಏನಾಗಿರ್ಬೇಕು? ಸಿಂಪಲ್. ಸಿಂಪಲ್ ಆಗಿರ್. ಬಾಬಾ ಹೇಳ್ತಾರಲ್ಲ, ಫ್ರೀ ಬಟ್ಟೆ ಇದ್ರೆ ಹೇಗೆ ಬೇಕಾದ್ರೂ ಏನ್ ಮಾಡ್ಬೋದು ಅಂದ್ರೆ ಶರೀರದಿಂದ ಡಿಟ್ಯಾಚ್ ಮಾಡ್ಬೋದಂತ ಅಲ್ವಾ? ಟೈಟ್ ಬಟ್ಟೆ ಆದ್ರೆ ಏನಾಗ್ತದೆ? ಅದನ್ನು ಧರಿಸಲಿಕ್ಕೂ ಕಷ್ಟ, ಮತ್ತೆ ತೆಗೆದಾಕಲಿಕ್ಕೂ ಕಷ್ಟವಾಗ್ತದೆ ಅಲ್ವಾ? ಅದಕ್ಕಾಗಿ ಎಲ್ಲ ರೂಪದಲ್ಲೂ ನಮ್ಮಲ್ಲೇನಿರಬೇಕು? ಸಿಂಪ್ಲಿಸಿಟಿ ಇರಬೇಕಾಗ್ತದೆ ಅಲ್ವಾ? ಸಾಧನಗಳು ಕಡಿಮೆ ಇದ್ದಷ್ಟು ಏನಾಗ್ತದೆ? ಸಮಸ್ಯೆಗಳು ಕಡಿಮೆ. ಓಕೆ, ಪ್ರಶ್ನೆ ಪಾರ್ವತಕ್ಕರು ಕೇಳೋಣ. ಅಕ್ಕೋರೆ, ಬಿಲ್ಡಿಂಗ್ ದೊಡ್ಡದಿದ್ದಷ್ಟು ಸಮಸ್ಯೆ ಜಾಸ್ತಿನೋ ಕಡಿಮೆನೋ? ಜಾಸ್ತಿ. ಬಿಲ್ಡಿಂಗ್ ಸಿಕ್ಕದಿದ್ದಷ್ಟು ಬೇಗ ಬೇಗ ಮಾಡಿದ್ವಿ, ಕಸ ಕೊಡ್ಸ್ವಿ, ಆರಾಮಾಗಿ ಕುತ್ಕೊಂಡ್ಬಿಟ್ವಿ, ಟೈಮ್ ಸಿಗತ್ತಲ್ವಾ? ಹೌದು. ಬಿಲ್ಡಿಂಗ್ ದೊಡ್ಡದಿದ್ದಷ್ಟು ಫರ್ನಿಚರ್ ದೊಡ್ಡ ತಗೊಳ್ಬೇಕಾಯ್ತು ಅಲ್ವಾ? ಪ್ರತಿದಿನ ಕಸ ಗುಡಿಸ್ಬೇಕಾಯ್ತು, ನೆಲ ಒರೆಸ್ಬೇಕಾಯ್ತು, ಅದಕ್ಕೆ ತಕ್ಕಾಗೆ ಪಾತ್ರೆ ತಗೊಳ್ಬೇಕು. ಇಷ್ಟೆಲ್ಲ ಏನಾಗ್ತದೆ? ಅದ್ರ ಸಮಯ ಸಂಕಲ್ಪ ಏನಾಗ್ತದೆ? ವ್ಯರ್ಥವಾಗತ್ತಲ್ವಾ?
ಅದಕ್ಕೆ ಡಬಲ್ ಲೈಟ್ ಅಂತಂದ್ರೆ ಬಾಬಾ ಏನ್ ಹೇಳ್ತಾರೆ, ಒಂದು ಈಗ ಸ್ಥೂಲವಾದಂತ ಈ ವಸ್ತು ವೈಭೋಗದ ಕಡೆಗೆ ನಮ್ಮ ಗಮನ ಹೋಗಬಾರದು, ಒಂದನೇದಾಗಿ. ಎರಡನೇದಾಗಿ, ಎಷ್ಟು ನೀವು ಸ್ಥೂಲವಾದ ಆಸ್ತಿ ಪಾಸ್ತಿ ಮಾಡ್ತಾ ಹೋಗ್ತಿರೋ ಅಷ್ಟು ಮನಸ್ಸು ಭಾರ ಆಗತ್ತೋ ಹಗುರ ಆಗತ್ತೋ ಭಾರ ಆಗುತ್ತೆ. ಅಲ್ವಾ? ಜಮೀನ್ ಇರ್ಬೋದು, ಬಟ್ಟೆ ಇರ್ಬೋದು, ಬಂಗಾರ ಇರ್ಬೋದು, ಸಾಧನಗಳಿರ್ಬೋದು, ಎಷ್ಟು ಇರ್ತಾ ಹೋಗ್ತೇವೆ ಅಷ್ಟೇನಾಗ್ತಾ ಹೋಗ್ತದೆ, ಭಾರ ಆಗತ್ತೆ. ಜೊತೆಗೆ ಅದೆಲ್ಲ ಇದ್ದರೂ ಕೂಡ ನನ್ನದು ಅಂತ ತಿಳಿದುಕೊಂಡಾಗ ಅದೇನಾಗ್ತದೆ, ಭಾರ ಇನ್ನು ಭಾರ. ಆಗತ್ತೆ. ಅದು ಬಾಬಂದು ಅಂತ ತಿಳ್ಕೊಂಡಾಗ, ಅದರ ಮಾಲೀಕ ನಾನಲ್ಲ ಅಂತಂದಾಗ ಅವಾಗ ನಮಗೆ ಭಾರ ಆಗೋದಿಲ್ಲ. ಅನ್ಸೋದಿಲ್ಲ. ಅದಕ್ಕಾಗಿ ಶಾರೀರಿಕವಾಗಿ ನೀವು ಅಷ್ಟು ಹಗುರತೆಯಿಂದ ಇದ್ದೀರಾ, ದಿನದಿಂದ ದಿನಕ್ಕೆ ನೀವು ಸಿಂಪಲ್ ಆಗ್ತಾ ಇದ್ದೀರಾ ಅಲ್ವಾ? ಬ್ರಹ್ಮ ಬಾಬಾ ಮೊದಲೇನ್ ಮಾಡ್ತಿದ್ರು, ಸೂಟು ಬೂಟು ಕೋಟು ಬಂಗ್ಲೆ ಎಲ್ಲದಲ್ಲೂ ಇದ್ದರಲ್ವಾ? ಬಾಬಾ ಹೌದು. ಸಿಕ್ಕಿದ ಮೇಲೆ ಏನ್ ಮಾಡಿದ್ರು, ಸಿಂಪಲ್ ಮೈ ಮೇಲೆ ಹಾಕೊಳ್ಳಿಕ್ಕೆ ಒಂದು ಬಟ್ಟೆ, ಅಷ್ಟೊತ್ತಿಗೆ ತಿನ್ಲಿಕ್ಕೆ ಒಂದು ಆಹಾರ, ಇರ್ಲಿಕ್ಕೆ ಒಂದು ರೂಮ್ ಅಷ್ಟೇ ಅಲ್ವಾ? ಶಾರೀರಿಕವಾಗಿ ಏನು ಆಗ್ತಾ ಹೋದ್ರು ಅವರು, ಸಿಂಪಲ್ ಆಗ್ತಾ ಹೋದ್ರು ವೈಯಕ್ತಿಕವಾದ ವಿಷಯದಲ್ಲಿ. ಇದಕ್ಕೆ ಏನ್ ಹೇಳ್ತಾರೆ ಬಾಬಾ, ಶಾರೀರಿಕವಾಗಿ ಹಗುರವಾಗಿ ಇರೋದು. ಹೌದು. ಓಕೆ, ಆತ್ಮಿಕವಾಗಿ ಹಗುರ ಅಂತಂದ್ರೆ ಏನು? ಮನಸ್ಸು ಆತ್ಮದ ಹತ್ರ ಇರೋ ಮನಸ್ಸು ಬುದ್ಧಿನ ಹಾ, ಸ್ವಚ್ಛ ಮಾಡ್ಕೊಳ್ಳೋದು. ಆಮೇಲೆ ಮತ್ತೆ ಭಗವಂತನ ಕಡೆ ತಿರುಗಿಸೋದು ಆತ್ಮನ. ಆತ್ಮನ ತಿರುಗಿಸೋದ ಹೆಂಗೆ? ಬಲಕ್ಕ ಎಡಕ್ಕೋ, ನೀರನ್ನ ಮೇಲನ ಕೆಳಗಿನ ಹ್ಮ್. ಹೆಂಗ್ ತಿರ್ಸೋಣ? ಮನಸ್ಸು ಬುದ್ಧಿಯಿಂದ ಸ್ವಚ್ಛ ಮಾಡ್ಕೊಂಡು ಡಿಟ್ಯಾಚ್ ಆಗಿ ಭಗವಂತನ ನೆನಪಲ್ಲಿರೋದು. ಮನಸ್ಸು ಹಗುರ ಮಾಡೋದು ಅಂತಂದ್ರೆ ಆದ್ಮೇಲೆ ನಾವು ತುಂಬಾ ಚಿಂತೆ ಮಾಡ್ತೀವಿ ಅಲ್ವಾ? ಹಾ. ಹೌದು. ಯಾಕೆ, ಏನು, ಹೇಗೆ, ಮದ್ವೆ ಆಗೋ ಮೊದಲು ಬಾಬಾ ಯಾಕೆ ಸಿಗ್ಲಿಲ್ಲ, ಅಯ್ಯೋ ಸತ್ಯುಗಕ್ಕೆ ಬೇರೆ ಹೋಗ್ಬೇಕಲ್ವಾ, ಈ ಕರ್ಮ ವಿನಾಶ ಮಾಡ್ಬೇಕಲ್ವಾ, ಇಷ್ಟೆಲ್ಲ ಸೇವೆ ಮಾಡ್ಬೇಕಲ್ವಾ, ಇದೆಲ್ಲ ಏನು ಭಾರ ಅದು. ಮಾರತಾನೆ? ಅಯ್ಯೋ ನನ್ನ ಮಕ್ಕಳು ಅಣ್ಣವ್ರೆ ಎಕ್ಸಾಮ್ ಬಂದ್ಬಿಡ್ತು, ಅದಕ್ಕಾಗಿ ನಾವೇನ್ ಮಾಡೋದಿಲ್ಲ, ಒಂದು ವಾರ ಅಮೃತ ವೇಳೆಗೂ ಬರೋದಿಲ್ಲ, ರಾತ್ರಿ 12 ಗಂಟೆವರೆಗೂ ನಾವು ಎಚ್ಚರ ಇದ್ಬಿಟ್ಟು ಮಕ್ಕಳಿಗೆ ಏನ್ ಮಾಡ್ಬೇಕಾಗ್ತದೆ, ಓದಿಸ್ಬೇಕಾಗ್ತದೆ. ಮಕ್ಕಳ ಚಿಂತೆನೂ ಇವರಿಗೇನೆ, ಇವ್ರ ಮನೆ ನಾಯಿ ಭೋ ಭೋ ಅಂದ್ರು ಚಿಂತೆ ಇವರಿಗೇನೆ ಅಲ್ವಾ? ಇವರ ಮನೆ ವಸ್ತು ಯಾವ್ದಕ್ಕೆ ಏನಾದ್ರೂ ಆದ್ರೂ ಕೂಡ ಏನು ಚಿಂತೆ ಏನಾಗ್ತದೆ ಇವರಿಗೆ, ಮಾನಸಿಕವಾಗಿ, ಶಾರೀರಿಕವಾಗಿ ಅಲ್ಲ, ಯಾವುದಕ್ಕೆ, ಮಾನಸಿಕವಾಗಿ. ಮಾನಸಿಕವಾಗಿ, ಬೌದ್ಧಿಕವಾಗಿ, ಸಂಸ್ಕಾರದಲ್ಲಿ ಏನಾಗ್ತದೆ, ಭಾರ, ಚಿಂತೆ, ಜವಾಬ್ದಾರಿ, ಚಿಂತನೆ ಇದೆಲ್ಲ ಇದ್ದಾಗ ಆತ್ಮ ಭಾರ ಅಂತ ಅನ್ಸುತ್ತೋ ಅನ್ಸಲ್ವೋ? ಅನ್ಸುತ್ತೆ. ನನ್ನ ಮಕ್ಕಳು, ನನ್ನ ಶರೀರ, ನನ್ನ ಕುಟುಂಬ, ನನ್ನ ಆಸ್ತಿ ಪಾಸ್ತಿ, ನಾನೇ ಪುರುಷಾರ್ಥ ಮಾಡ್ಬೇಕು, ನಾನೇ ಸೇವೆ ಮಾಡ್ಬೇಕು, ಅಷ್ಟು ಕೆಲಸ ಇದೆ, ಇಷ್ಟು ಕೆಲಸ ಇದೆ, ಇದೆಲ್ಲ ಯಾವುದು? ಭಾರ ಭಾರ. ಅದ. ಇದೆಲ್ಲ ಸೂಕ್ಷ್ಮ ವಿಚಾರವನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಾಗ ಅದು ಭಾರ ಅಂತ ಅನ್ಸತ್ತೋ ಅನ್ಸಲ್ವ? ಅನ್ಸುತ್ತೆ. ಅನ್ಸುತ್ತೆ. ನಿಮ್ಗೊಂದು ಪ್ರಶ್ನೆ, ಸರಿ ಉತ್ತರ ಕೊಡ್ಬೇಕು. ಏನ್ ಕೊಡ್ಬೇಕು? ಸರಿ ಉತ್ತರ. ಸರಿ. ಏನು ಪ್ರಶ್ನೆ ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಒಂದು ಅರ್ಧ ಕೆಜಿ ಕಲ್ಲಿದೆ. ಏನಿದೆ? ಕಲ್ಲು. ಕಲ್ಲು. ಆ ಕಲ್ಲನ್ನ ಕುದ್ಗೆ ಕಟ್ಕೊಳ್ಳೋದು ಭಾರ ಆಗತ್ತೋ ಹಗುರ ಆಗತ್ತೋ? ಭಾರ. ಯಾವುದು? ಕಲ್ಲು. ಎಷ್ಟು ಕೆಜಿದು? ಅರ್ಧ ಕೆಜಿ. ಸರಿ ಸರಿ. 2 ಕೆಜಿದು ಎಲ್ಲಾ ಸೇರಿ ಬಂಗಾರ ಇದೆ, ನೆಕ್ಲೆಸು, ದಾಬೋದು, ಇದು ಎಲ್ಲ ಸೇರಿ. ಓಕೆ, ಅದನ್ನ ಧರಿಸಿದಾಗ ಅದು ಭಾರ ಆಗತ್ತೋ ಹಗುರ ಆಗತ್ತೋ? ಭಾರ. ನಿಜ ಹೇಳಿ, ಭಾರ ಆಗತ್ತೋ ಹಗುರ ಆಗತ್ತೋ? ಭಾರ ಆಗುತ್ತೆ. ಇಲ್ಲ ಇಲ್ಲ, ಹಗುರ ಆಗ್ತದೆ. ಏನಾಗ್ತದೆ ಹೇಳಿ? ಹಗುರ. ಹಗುರ ಆಗತ್ತೆ. ಹೌದು ಅಲ್ವಾ? ನೋಡಿ, ವೆಂಕಟೇಶಣ್ಣವರು ಅಣ್ಣವ್ರೆ ನೆಕ್ಲೆಸ್ ಹಾಕೊಂಡು ಅನುಭವ ಇದೆಯಾ ವೆಂಕಟೇಶಣ್ಣವರಿಗೆ? 2 ಕೆಜಿ ಹಗುರ, ಅರ್ಧ ಕೆಜಿ ಭಾರ. 2 ಕೆಜಿ ಒಂದೇ ಕಡೆ ಇರಲ್ಲ ಅದು. ಅಲ್ಲಿ ಒಂದೇ ಕಡೆ ಇಟ್ಕೊಂಡಿದೀನಿ ಅಂತಾನೆ ತಿಳ್ಕೊಳ್ಳಿ, ಕುತ್ತಿಗೆ ಎತ್ತಾನೆ ಇದೆ, ಅಷ್ಟು ತಕ್ಕೋದಿದ್ಯಪ್ಪ ಅವಾಗ. ಒಂದ್ ಸೊಂಟದಲ್ಲಿ ಒಂದು ಕೈಯಲ್ಲಿ ಕತ್ತಲ್ಲೆಲ್ಲ ಇರ್ತೈತಲ್ಲ, ಎಲ್ಲಾ ಕಡೆಗೆ ಇರ್ತದೆ ಅಲ್ವಾ? ಕಲ್ಲಲ್ಲಿ ಆಸೆ ಇರಲ್ಲ, ಖುಷಿ ಇರಲ್ಲ. ಅಯ್ಯೋ ಕಲ್ಲು ಕಲ್ಲು ಅಂತಿರ್ತೀವಿ, ಅದಕ್ ಭಾರ ಅನ್ಸುತ್ತೆ. ಇದು ಬಂಗಾರ, ಚಿನ್ನ, ಖುಷಿ ಖುಷಿ ಎಲ್ಲಾಕಿರೋ ಅದು ಭಾರ ಅಂತ ಕಾಣಿಸುತ್ತೆ. ಅಲ್ವಾ? ಇವಾಗ 6 ಕೆಜಿ ಇರುವಂತ ಮಗುವನ ಮೊಮ್ಮಗನ ಮಡಿಲಲ್ಲಿ ಇಟ್ಕೊಂಡ್ರೆ ಅವರು ಹಗುರನ ಭಾರನ? ಭಾರ. ಮೊಮ್ಮಗುನ ಹಗುರ. ಅದೇ 4 ಕೆಜಿ ತರಕಾರಿ ಚೀಲ ತರ್ಲಿಕ್ಕೆ
ಭಾರ. ಭಾರ. ಅದು ತುಂಬಾ ಭಾರ. ಯಾವಾಗ ಗೊತ್ತುಂಟಾ? ಪಕ್ಕದಲ್ಲಿ ಪತಿ ಇದ್ದಾಗ ತುಂಬಾ ಭಾರ ಇರ್ತದೆ. ಒಬ್ಬರೇ ಇದ್ದಾಗ ಅಷ್ಟು ಭಾರ ಇರೋದಿಲ್ಲ. ಪತಿಯಲ್ಲಿ ಇದ್ದಾಗ ಏನಾಗ್ತದೆ, ಇವ್ರು ಎತ್ಕೊಂಡು ಆಗೋದಿಲ್ವಾ ಅಲ್ವಾ? ಒಂದು ಮಗು ಹೊಟ್ಟೆಯಲ್ಲಿ ಇದ್ದಾಗ 3 kg ಇರ್ತಾನೆ, 3 kg ಇರ್ತಾನೆ, ಭಾರ ಅಂತ ಅನ್ಸತ್ತಾ? ಇಲ್ಲ. ಇಲ್ಲ. ಅದೇ ಹೊಟ್ಟೆಗೆ ಕಲ್ಲು ಕಟ್ಕೊಂಡಿದ್ರೆ ಭಾರ. ಭಾರ. ಅಂದ್ರೆ ನಮ್ಗೆ ಬೇಕಾಗಿರೋದು ಭಾರ ಅಲ್ಲ. ಬೇಡದೇ. ಹಾಗೆ ಆತ್ಮೇರೆ ಮನಬುದ್ಧಿಯಲ್ಲೂ ಕೂಡ ಪರಮಾತ್ಮನ ಜೊತೆಲಿ ಇಟ್ಕೊಳ್ಳಿ. ಶಾಂತಿ, ಸುಖ, ಸಂತೋಷ, ಆನಂದ ಇದನ್ನ ಇಟ್ಕೊಳ್ಳಿ. ಅವಾಗ ಅದು ಭಾರ ಅಂತ ಅನ್ಸೋದಿಲ್ಲ. ಅದರ ಬದಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಚಿಂತೆ, ವಿಕಾರವನ್ನು ಇಟ್ಕೊಂಡಾಗ ಏನಾಗತ್ತೆ, ಅದು ಭಾರ ಭಾರ. ಅನ್ಸತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸೇವೆ ಮಾಡ್ಬೇಕಾದ್ರೆ ಇದು ಎರಡೂ ಇರಬಾರದು. ಯಾವುದು? ಆತ್ಮನೂ ಭಾರವಾಗಿರಬಾರ್ದು, ಶರೀರನೂ ಭಾರ ಆಗಿರ್ಬಾರ್ದು. ಅದೆರಡೂ ಭಾರ ಆಗ್ಲಿಕ್ಕೆ ಕಾರಣ ಯಾವುದು? ಯಾವುದು? ಆತ್ಮ ಮತ್ತು ಶರೀರ ಎರಡೂ ಭಾರ ಆಗ್ಲಿಕ್ಕೆ ಕಾರಣ ಮನಸ್ಸು. ನಾನು ಮತ್ತು ನನ್ನದು. ಏನ್ ಹೇಳಿ? ನಾನು ನೀವು ಶರೀರ ಅಂತ ತಿಳ್ಕೊಂಡು ಇದೆಲ್ಲ ನನ್ನದು ಅಂತಂದ್ರೆ ಭಾರ. ಭಾರ. ಓಕೆ, ನಾನು ಆತ್ಮ, ಈ ಪ್ರಪಂಚದಲ್ಲಿ ಏನು ನಂದಲ್ಲ ಅಂತಂದ್ರೆ ಹಗುರ. ಅದಕ್ಕಾಗಿ ಸೇವೆ ಮಾಡ್ಬೇಕಾದ್ರೆ ನಿಮ್ಮದಲ್ಲದೇ ಇರುವಂತ ವಸ್ತುವನ್ನ ಸ್ಥೂಲವಾಗಿ, ಸೂಕ್ಷ್ಮವಾಗಿ, ವಿಶೇಷವಾಗಿ ಸೂಕ್ಷ್ಮವಾಗಿ ನೀವೇನ್ ಮಾಡಬಾರ್ದು, ಮನಸ್ಸಿನಿಂದ ಕ್ಯಾರಿ ಫಾರ್ವರ್ಡ್ ಮಾಡಬಾರದು. ಅದನ್ನ ನೀವು ಇಟ್ಕೊಂಡು ಮಾಡಿದಿದ್ರೆ ಸೇವೆಯಲ್ಲಿ ಏನು ನಿರೀಕ್ಷಿತ ಫಲ ಸಿಗಬೇಕು ಅದು ನಿಮ್ಗೆ ಏನಾಗೋದಿಲ್ಲ, ಸಿಗೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸೇವಾ ಕರ್ತೆ ಡಬಲ್ ಲೈಟ್ ಸ್ಥಿತಿ. ಸೇವಾ ಮಾಡ್ಬೇಕಾದ್ರೆ ಹೆಂಗಿರ್ಬೇಕಂತೆ? ಡಬಲ್ ಲೈಟ್ ಅಂದ್ರೆ ಆತ್ಮಿಕವಾಗಿ, ಶಾರೀರಿಕವಾಗಿ ಎರಡೂ ಕಡೆಯಿಂದ ನೀವೇನಾಗಿರ್ಬೇಕು? ಲೈಟ್. ಶಾರೀರಿಕವಾಗಿ ತುಂಬಾ ಊಟ ಜಾಸ್ತಿ ಆದ್ರೂ ಶರೀರ ನಿಮ್ ಸಪೋರ್ಟು ಕೊಡಲ್ಲ. ಅದೇ ಹಸಿವೆಯಿಂದ ಇದ್ರೂ ಕೂಡ ಅದು ಸಪೋರ್ಟ್ ಮಾಡೋದು. ನಿದ್ರೆ ಜಾಸ್ತಿ ಆದ್ರೂ ಅದು ನಿಮ್ಗೆ ಸಪೋರ್ಟ್ ಕೊಡಲ್ಲ, ಕಡಿಮೆ ಆದ್ರೂ ಸಪೋರ್ಟ್ ಕೊಡಲ್ಲ. ನಿದ್ದೆ ಜಾಸ್ತಿ ಮಾಡಿದ್ರು ಮತ್ತೆ ನಿಮ್ಗೆ ನಿದ್ದೆ ಬರ್ತಾ ಇರ್ತದೆ, ಗೊತ್ತಿರ್ಲಿ. ನಿದ್ರೆ ಕಡಿಮೆ ಮಾಡಿದ್ರು ಕೂಡ ಏನಾಗ್ತದೆ, ನಿದ್ರೆ ಬರ್ತಾ ಇರ್ತದೆ. ಅದಕ್ಕೆ ಎಷ್ಟು ಅವಶ್ಯಕತೆನೋ ಅಷ್ಟೇನ್ ಮಾಡ್ಬೇಕು, ಕೊಡಬೇಕಾಗ್ತದೆ. ಒಂದ್ಸಲ ಮಲ್ಕೊಂಡ್ಮೇಲೆ ನಿಸ್ಸಂಕಲ್ಪವಾಗಿ ಅದು ಎಚ್ಚರ ಆದಾಗ ಏನಾಗ್ಬೇಕು, ಎದ್ದಿದ್ರೆ ನಿಮ್ಗೆ ಇನ್ನೂ ತೊಂದರೆ ಆಗೋದಿಲ್ಲ. ಏನೋ ಒಂದು ಕೆಲಸ ಇದೆ ಅಂತ ಯೋಚನೆ ಮಾಡ್ಬಿಟ್ಟು ಎದ್ದಿದ್ರೆ ಏನಾಗತ್ತೆ, ನಿದ್ರೆ ಸಂಪೂರ್ಣವಾಗಿ ಆಗಿರೋದಿಲ್ಲ ಅಲ್ವಾ? ಏನೋ ಒಂದು ಚಿಂತೆ, ಬೆಳಗ್ಗೆ ಏಳಬೇಕು ಹೇಳುವಂತ ಒಂದು ಸಂಕಲ್ಪ ಮಾಡಿ ಎಚ್ಚರವಾದಾಗ ಎಷ್ಟು ವಿಶ್ರಾಂತಿ ಬೇಕೋ ಸಂಪೂರ್ಣವಾಗಿ ವಿಶ್ರಾಂತಿ ಸಿಕ್ಕಿರೋದಿಲ್ಲ. ಅದರ ಪರಿಣಾಮ, ಪ್ರಭಾವ ಶರೀರದ ಆರೋಗ್ಯದ ಮೇಲೆ, ಆ ದಿನದ ಕರ್ಮದ ಮೇಲೆ ನಿಮ್ಗೆ ಬೀಳತ್ತೆ. ಹೌದಲ್ವಾ? ಶಾರೀರಿಕವಾಗಿ ಒಳಗಡೆಗಿರುವಂತಹ ಮಲಮೂತ್ರ ಕ್ಲೀನ್ ಮಾಡ್ದೇನೆ ನೀವು ಕರ್ಮ ಮಾಡ್ಲಿಕ್ಕೆ ಹೋದ್ರೆ ಭಾರ ಅಂತ ಅನ್ಸುತ್ತೆ ತಾನೆ? ಹೌದು. ಅದಕ್ಕೆ ಬಾಬಾ ಹೇಳ್ತಾರೆ, ಸೇವೆ ಮಾಡಬೇಕಾದ್ರೆ ನಿಮ್ಮ ಯಾವುದೇ ವಸ್ತು, ವ್ಯಕ್ತಿ, ವಿಷಯಗಳು ನನ್ನದು ಅಂತ ಭಾವನೆ, ಅಟ್ಯಾಚ್ಮೆಂಟ್, ಸ್ಮೃತಿ ಇರಕೂಡದು. ಹಾಗಿದ್ರೆ ಡಬಲ್ ಲೈಟ್ ಸ್ಥಿತಿ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕಂತೆ? ಫರಿಸ್ತಾಕಿ ಅವಸ್ಥಾ ಮೀರಹು. ನಮ್ಮ ಅವಸ್ಥೆ ಹೇಗಿರ್ಬೇಕು? ಫರಿಸ್ತಾ ಅಂತಂದ್ರೆ ಲೈಟ್. ರಿಸ್ತಾ ಅಂತಂದ್ರೆ ಏನು? ರಿಸ್ತಾ ಅಂದ್ರೆ ಏನು? ಸಂಬಂಧ ಅಂತ. ರಿಸ್ತಾ ಅಂತಂದ್ರೆ ಏನು? ಸಂಬಂಧ. ಫರಿಸ್ತಾ ಅಂತಾರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ. ಫರಿಸ್ತಾದ ಅಪೋಸಿಟ್ ವರ್ಡ್ ಯಾವುದು? ರಿಸ್ತಾ. ರಿಸ್ತಾದ ಅಪೋಸಿಟ್ ವರ್ಡ್ ಫರಿಸ್ತಾ. ಫರಿಸ್ತಾ ಅಂತಂದ್ರೆ ನಾವೆಲ್ಲ ಉಪಯೋಗ ಮಾಡ್ತಾ ಇದ್ರು ಕೂಡ ಆ ವಸ್ತು, ವ್ಯಕ್ತಿ, ವಿಷಯ, ಜ್ಞಾನ, ಕರ್ಮ, ಕರ್ಮೇಂದ್ರಿಯ, ಕರ್ಮದ ಫಲಕ್ಕೂ ನನಗೂ ಏನೂ ಸಂಬಂಧ. ಹಂಗಂದ್ರೆ ಆ ಸ್ಥಿತಿ ಅಂದ್ರೆ ಹೆಂಗಿರ್ತದೆ? ಸಂಕಲ್ಪನೂ ನಿಮ್ದಲ್ಲ, ಸಮಯನೂ ನಿಮ್ದಲ್ಲ, ಕರ್ಮನೂ ನಿಮ್ದಲ್ಲ, ಯೋಚನೆನೂ ನಿಮ್ದಲ್ಲ, ಕರ್ಮೇಂದ್ರಿಯನೂ ನಿಮ್ದಲ್ಲ, ಕರ್ಮದ ಫಲನೂ ನಿಮ್ದಲ್ಲ. ಮತ್ತೆ ಯಾರ್ದು? ಪರಮಾತ್ಮ.
ಹಂಗಂತ ಬಾಯಲ್ಲಿ ಹೇಳೋದು ತುಂಬಾ ಸಹಜ. ಹೌದು. ಬಾಯಲ್ಲಿ ಹೇಳೋದು ತುಂಬಾ ಸಹಜ. ಸಹಜ. ಆದ ಪ್ರಾಕ್ಟಿಕಲ್ ಅಲ್ಲಿ ಆಡ್ತಿರೋದು ತುಂಬಾ ಕಷ್ಟ. ಯಾಕಂದ್ರೆ ಸೇವೆ ಮಾಡ್ಬೇಕಾದ್ರೆ ಆ ಎಲ್ಲ ಸಾಧನ ಯಾರ್ದಾಗಿರ್ತದೆ? ಪರಮಾತ್ಮ ಭಗವಂತದ್ದಾಗಿರ್ತದೆ. ನೀವು ಸಾಧನವನ್ನು ಯಾರಿಗೆ ಕೊಟ್ಟಿರ್ತೀರಿ? ಭಗವಂತನ ಭಗವಂತನ ಕೈಯಲ್ಲಿ ಕೊಟ್ಟಿರ್ತೀರಾ. ಆ ಸಮಯದಲ್ಲಿ ಇದು ತನು ನನ್ನದು, ಮನ ನನ್ನದು. ನಾನು ಇಷ್ಟೊತ್ತು ಕೂತ್ಕೊಂಡ್ಬಿಟ್ಟು ಯೋಗ ಮಾಡಿದ್ದೇನೆ, ನಮ್ಮನೆಯಲ್ಲೇ ಕೂತ್ಕೊಂಡಿದ್ದೇನೆ, ನಮ್ಮನೆದೇ ರೆಡ್ ಲೈಟು, ಇದಕ್ಕೆ ಕರೆಂಟ್ ಬಿಲ್ ತುಂಬೋದು ನಾನೇನೇ. ಯೋಗ ಮಾಡಿದ್ಯಾರು? ನಾನೇ. ವಿಶ್ವ ಕಲ್ಯಾಣ ಯಾರು ಮಾಡಿದ್ದು? ನಾನೇ. ವಿಕರ್ಮ ವಿನಾಶ ಮಾಡಿದ್ಯಾರು? ನಾನೇ. ಜ್ಞಾನ ಹೇಳಿದ್ಯಾರು? ನಾನೇ. ಇದೆಲ್ಲ ಇರ್ಬೇಕಾ ಬೇಡೋ? ಇರ್ಬಾರ್ದು. ಆ ಇರ್ಬಾರ್ದು. ಸೆಂಟರು ನನ್ನದೇ, ಕಟ್ಟಿದ್ದು ನಾನೇ, ಇವರಿಗೆಲ್ಲ ಜ್ಞಾನ ಕೊಟ್ಟಿದ್ದು ನಾನೇ, ಮೌಂಟ್ ಅಬು ಕರ್ಕೊಂಡು ಹೋಗಿದ್ದು ನಾನೇ. ಇರ್ಬೇಕಾ ಬೇಡವೋ? ಬೇಡ. ಇದೆಲ್ಲ ಇದ್ರೆ ಏನಾಗ್ತದೆ? ಭಾರ. ರಿಸ್ತಾ ಸಂಬಂಧ ಬಂದ್ಬಿಡ್ತು. ಸಂಬಂಧ. ಆ ಸಂಬಂಧವನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಟಾಗ ಆತ್ಮೀಯರೇ ಅದು ನಿಮ್ಗೆ ಭಾರ ಅನ್ಸುತ್ತೆ. ಇದು ಫರಿಸ್ತಾ ಆಗೋದಂತಂದ್ರೆ ಏನು? ನಂದಲ್ಲ, ಇದೆಲ್ಲ ನಿಮಿತ್ತ. ತನು ನಿನ್ನದು, ಮನ ನಿನ್ನದು, ಧನ ನಿನ್ನದು, ಜೀವನ ನಿನ್ನದು. ನೀನೇ ಆ ಕರ್ಮವನ್ನು ಮಾಡ್ತಾ ಇದೀಯಾ. ಆ ಕರ್ಮದ ಫಲವನ್ನು ನೀನ್ ಹೆಂಗ್ ಬೇಕೋ ಅವರಿಗೆ ಪೇಮೆಂಟ್ ಅನ್ನ ಮಾಡ್ತಾ ಇದೀಯಾ. ನಾನು ಕೇವಲ ನಿನ್ನ ಕೈಯಲ್ಲಿ ಕೊಟ್ಬಿಟ್ಟು ಅದನ್ನ ಏನ್ ಮಾಡ್ತೀಯೋ ಅದನ್ನ ನಾನೇನ್ ಮಾಡ್ತಿದ್ದೇನೆ? ಸಾಕ್ಷಿ ಆಗ್ಬಿಟ್ಟು ನೋಡ್ತಾ ಇದ್ದೇನೆ ಅಷ್ಟೇ. ಫರಿಸ್ತಾ ಎಲ್ಲೂ ಕೂಡ ಕರ್ಮದ ಆರಂಭದಿಂದ ಮುಗಿಯೋವರೆಗೂ, ಸೇವೆಯ ಆರಂಭದಿಂದ ಕಂಪ್ಲೀಟ್ ಆಗುವವರೆಗೂ ಎಲ್ಲೂ ಕೂಡ ನಾನು ನನ್ನದು ಹೇಳೋದು ಬರಕೂಡದು. ಎಲ್ಲೂ ಬರಕೂಡದು. ನೀವು ಹೇಳೋದು ಬರಬಾರದು, ನಿಮ್ಮವರು ಅಲ್ಲಿ ಬರಬಾರದು ಅಲ್ವಾ? ನಮ್ಮ ನೆಂಟರ ಮನೆ, ನಮ್ಮ ಪತಿ, ಅವರು ಈ ಒಂದು ಸಾಧನವನ್ನ ಕೊಟ್ಟಿರೋದು, ಇದನ್ನು ಕೂಡ ನಿಮ್ಮ ಮನಸ್ಸಿನಲ್ಲಿ ಏನಾಗಬಾರ್ದು? ಬರಬಾರದು. ಅದಕ್ಕೆ ಬಾಬಾ ಹೇಳ್ತಾರೆ ಫರಿಸ್ತಾ ಸ್ಥಿತಿ. ಯಾವಾಗಂತ ಬಾಬಾ ಏನ್ ಹೇಳ್ತಾರೆ? ಸೇವೆಯ ಮಾಡುವಂತ ಸಮಯದಲ್ಲಿ ನಿಮ್ಮ ಮನಸ್ಸು ಅಷ್ಟು ನಿರ್ಮಲವಾಗಿರಬೇಕು. ಯಾವುದ್ರ ಜೊತೆಗೂ ನಾನು ನನ್ನದು ಹೇಳುವಂತ ರೀತಿಯಲ್ಲಿ ಏನಾಗಬಾರ್ದು? ಅಟ್ಯಾಚ್ಮೆಂಟ್, ಮೋಹದಲ್ಲಿ, ಕನೆಕ್ಷನ್ ಅಲ್ಲಿ ಇರಬಾರ್ದು. ಅಶರೀರಿ ಬನ್ನೇಕ ಅಭ್ಯಾಸಕರು. ಹೀಗೆ ಮಾಡ್ತಾ ಮಾಡ್ತಾ ಏನ್ ಮಾಡ್ಬೇಕಂತೆ? ಅಶರೀರಿ ಆಗುವಂತ ಅಭ್ಯಾಸವನ್ನ ಮಾಡ್ಬೇಕು. ಅಶರೀರಿ ಅಂತಂದ್ರೆ ಶರೀರ ಇಲ್ದಲೇ ಇರೋದು, ಅನುಭವ ಮಾಡ್ದಲೇ. ಹೆಂಗ್ ಮಾಡೋದು? ಶರೀರ ಇಲ್ದೇನೆ ಶರೀರದಲ್ಲಿ ಇದ್ರನು ಅದರ ಅನುಭವ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಆತ್ಮದ ಕಡೆ ಇರ್ಬೇಕು. ಈಗ ನಿಮ್ಮ ಹತ್ರ ಮೊಬೈಲ್ ಕೇಳಿ, ನಿಮ್ಮ ಹತ್ರ ಮೊಬೈಲ್ ಇದ್ರೂ ಕೂಡ ಮೊಬೈಲಿನ ಅನುಭವ ನಿಮ್ಗೆ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಅದನ್ನ ಯೂಸ್ ಮಾಡ್ಬಾರ್ದು. ಅಲ್ವಾ? ಅದೇ ಕಡೆ ಗಮನ ಇರಬಾರ್ದು. ಮೊಬೈಲ್ ಇದೆ, ಅದು ಮೊಬೈಲ್ ರಿಂಗ್ ಆದ್ರೆ ಅದನ್ನ ಆಪರೇಟ್ ಮಾಡಿದ್ರೆ ತಾನೇ ಏನಾಗ್ತದೆ? ಅದರ ಇರುವಿಕೆ ಹೇಳೋದು ನಮ್ಗೆ ಗೊತ್ತಾಗ್ತದೆ. ಅದು ಇದ್ದೂ ಕೂಡ ನಾವು ಅದ್ರ ಕಡೆ ಗಮನ ಕೊಟ್ಟಿಲ್ಲ ಅಂತಂದ್ರೆ ಅದು ನಮ್ಗೆ ಭಾರ ಅಂತ ಅನ್ಸೋದಿಲ್ಲ. ಅದು ನಮ್ಗೆ ಅಟ್ಯಾಚ್ ಮಾಡೋದಿಲ್ಲ. ಆದ್ಮೇಲೆ ನಮ್ಮ ಜೀವನದಲ್ಲಿ ಇದೆಲ್ಲ ಯಾಕಾಗತ್ತೆ ಗೊತ್ತಾ? ಯಾಕೆ ಈ ಶಬ್ದವನ್ನು ಬಾಬಾ ಉಪಯೋಗ ಮಾಡ್ತಿದ್ದಾರೆ ಗೊತ್ತಿರಬಹುದಾ ನಿಮ್ಗೆ? ಯಾಕೆ ಬಾಬಾ ಫರಿಸ್ತಾ ಬಗ್ಗೆ ಹೇಳ್ತಿದ್ದಾರೆ? ಯಾಕೆ ಅಶರೀರಿ ಹೇಳ್ತಿದ್ದಾರೆ? ಯಾಕೆ ಡಬಲ್ ಲೈಟ್ ಸ್ಥಿತಿ ಹೇಳ್ತಿದ್ದಾರೆ? ಗೊತ್ತಾಗ್ತಾ ಇದೆಯಾ? ಉದ್ದೇಶ ಏನಿರ್ಬೋದು? ದೇಹಾಭಿಮಾನ, ಶರೀರ ನಂದು, ನಾನು. ಬಾಬನ ಹತ್ರ ಹೋದಾಗ ಬರೀ ಇದೇ ವಿಷಯದ ಬಗ್ಗೆ ಬಾಬನ ಹತ್ರ ನಾವು ಚರ್ಚೆ ಮಾಡ್ತೀವಂತೆ. ಇದರ ಬಗ್ಗೆನೇ ನಾವೇನ್ ಮಾಡ್ತೀವಂತೆ? ಬಾಬನ ಹತ್ರ ಇಚ್ಛೆಯನ್ನ ಇಡ್ತೀವಂತೆ. ಯಾವ್ದರ ಬಗ್ಗೆ? ಶರೀರ, ಶರೀರದ ಹಣ, ಶರೀರದ ಮಕ್ಕಳು, ಶರೀರದ ಮನೆ, ಶರೀರದ ಆಸ್ತಿ ಪಾಸ್ತಿ, ಕೋರ್ಟ್ ಕೇಸು, ಸಂಬಂಧ, ಬರೀ ಏನಿರ್ತದೆ? ಇದೇ ಇರ್ತಾವಂತೆ. ಯಾರ ಹತ್ರ? ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ನೀನು ಪೇಷಂಟ್ ಆಗ್ಬಿಟ್ಟು ಹಾಸ್ಪಿಟ್ಲಿಗೆ ಬಂದಾಗ ನಿನಗೆ ಟ್ರೀಟ್ಮೆಂಟ್ ಕೊಡ್ಬೇಕು ಅಂದ್ರೆ ಏನ್ ಮಾಡ್ಬೇಕಂತೆ? ಶರೀರ ಡಾಕ್ಟರ್ ಹತ್ರ ವಹಿಸ್ಬೇಕು. ಕೊಡೋದ್ರ ಜೊತೆಗೆ ನಿಮ್ಮ ಸಂಬಂಧಿಕರ ಜೊತೆಗೆ ನೀವು ಮಾತಾಡುವಂಗಿಲ್ಲ.
ಮೊಬೈಲ್ ಆಪರೇಟ್ ಮಾಡುವಂಗಿಲ್ಲ, ಮನೆಯಿಂದ ತಂದಿರುವಂತ ಆಹಾರ ತಿನ್ನುವಂಗಿಲ್ಲ. ನಿಮ್ದೇನು ಜವಾಬ್ದಾರಿ ಇದೆ, ಕೆಲಸ ಇದೆ, ಆವಾಗ ನೀವು ಯಾವುದನ್ನು ಮಾಡುವ ಹಾಗೆ ಇಲ್ಲ. ಇಲ್ಲ. ಶರೀರ ಹೇಳುವಂತ ಸಾಧನವನ್ನ ನಮ್ಮ ಕೈಯಲ್ಲಿ ಕೊಟ್ಟು ಬೆಳಗಿಂದ ರಾತ್ರಿವರೆಗೂ ಅದಕ್ಕೆ ನಾವೇನ್ ಟ್ರೀಟ್ಮೆಂಟ್ ಕೊಡ್ತೀವೋ ಅದನ್ನ ತಗೊಳ್ಳೋದಷ್ಟೇನೆ ನಿಮ್ ಕೆಲಸನೇ ಹೊರತು ಬೇರೆ ಯಾವ ಕೆಲಸನೂ ಕೂಡ ನಿಮ್ಮದು ಅಲ್ಲ. ಅಲ್ಲ. ಯಾವಾಗ ಹಾಸ್ಪಿಟಲ್ ಹಾಸ್ಪಿಟಲ್ ಆಸ್ಪತ್ರೆ. ICU ನಲ್ಲಿ ಆಪರೇಷನ್ ಥಿಯೇಟರ್ ಅಲ್ಲಿ ನೀವು ಟ್ರೀಟ್ಮೆಂಟ್ ತಗೊಳ್ಬೇಕು. ಹಾಗೆ ದಿನದ 24 ಗಂಟೆಯಲ್ಲಿ ಯಾವಾಗ ನೀವು ಸೇವಾ ಕ್ಷೇತ್ರದಲ್ಲಿರ್ತೀರೋ ಆವಾಗ ನಿಮ್ಮ ಮನಸ್ಸು ಬುದ್ಧಿಯನ್ನ ಎಲ್ಲ ಕಡೆಯಿಂದ ತೆಗೆದು ಆವಾಗ ಶರೀರಕ್ಕೆ ಸಂಬಂಧಪಟ್ಟಂತ ಯಾವುದೇ ವಿಷಯಗಳು ಅಲ್ಲಿ ಹತ್ರ ಬಂದ್ಬಿಟ್ಟು ಕೂಡ ಏನಾಗಬಾರ್ದು, ಸುಳಿಬಾರ್ದು. ಶರೀರಕ್ಕೆ ಸಂಬಂಧಪಟ್ಟಿದ್ದು ಯಾವುದು ಯಾವುದು ಶರೀರ ಸಂಬಂಧಪಟ್ಟಿದ್ದು? ನನಗೆ ಬಾಯಾರಿಕೆ ಆಗುತ್ತೆ ಅಂತ ಆಗ್ಲಿ, ಅಥವಾ ತಿಂಡಿ ತಿನ್ಬೇಕು ಅಂತ ಆಗ್ಲಿ, ಶುಗರ್ BP ಯೋಚನೆ ಆಗ್ಲಿ, ನಾವು ಸೇವಾ ಕೇಂದ್ರಕ್ಕೆ ಹೋಗಿರ್ತೀವಲ್ವಾ ಆದ್ಮೇಲೆ ನಮ್ಗೇನಾಗತ್ತೆ, ಬರೀ ಜ್ಞಾನ ಯೋಗದ ಮಾತ್ರ ಟೆನ್ಷನ್ ಇರ್ತದೆ. ಸರಿನಾ? ಪಕ್ಕದಲ್ಲಿ ನೀರು ಇಟ್ಟಿರ್ತಾರೆ, ನಾವು ಇಟ್ಕೊಂಡಿರ್ತೀವಿ, ಆದ್ರೆ ಆ ಕಡೆ ನಮ್ದು ಏನಿರೋದಿಲ್ಲ, ಗಮನನೇ ಇರೋದಿಲ್ಲ ಅಲ್ವಾ? ಬಾಯಾರಿಕೆ ಆಗ್ತಾ ಇದೆ, ನೀರು ಕುಡಿಬೇಕು ಅಂತಾನೂ ಕೂಡ ಏನಾಗೋದಿಲ್ಲ, ಅನ್ಸೋದಿಲ್ಲ. ಅಂದ್ರೆ ಶರೀರದ ಯಾವುದೇ ಸಾಧನಗಳಾಗ್ಲಿ, ಕೆಲಸ ಆಗ್ಲಿ, ವ್ಯಕ್ತಿ ಆಗ್ಲಿ, ವಿಷಯ ಆಗ್ಲಿ, ಜವಾಬ್ದಾರಿ ಆಗ್ಲಿ, ಸೇವೆ ಮಾಡಬೇಕು ಬಂಧನ, ಇದು ಯಾವುದು ಆ ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ಭಾರವಾಗಿ ಅನ್ಸಬಾರ್ದು. ಅಂದ್ರೆ ಶರೀರದ ಯಾವುದೇ ಸಾಧನ ಇದೆಯಲ್ಲ, ಇಲ್ಲಿ ಬಾಬಾ ಹೇಳೋದು ಶರೀರನ ಉಪಯೋಗ ಮಾಡಬಾರ್ದು ಅಂತ ಬಾಬಾ ಹೇಳಲಿಲ್ಲ. ಬಾಬಾ ಹೇಳೋದೇನು, ನಾಲಿಗೆಗೇನೋ ಬೇಕು, ಕಿವಿಗೇನೋ ಬೇಕು, ಕಣ್ಣಿಗೇನೋ ಬೇಕು, ಮೂಗಿಗೇನೋ ಬೇಕು ಅಂತ ನಿಮ್ಗೆ ಅನ್ಸಬಾರ್ದು. ಎಲ್ಲಿಯವರೆಗೆ ಅಂತಂದ್ರೆ ಯೋಗ ಮಾಡ್ಬೇಕಾದ್ರೆ ಎದುರುಗಡೆ ಯಾರೋ ಕುತ್ಕೊಳ್ಬೇಕು, ರೆಡ್ ಲೈಟ್ ಬೇಕು, ಹಾಡ್ಬೇಕು, ಕಾಮೆಂಟ್ರಿ ಬೇಕು, ಪೀಸ್ ಆಫ್ ಮೈಂಡ್ ಚಾನಲ್ ಬೇಕು, ಟಿವಿ ಬೇಕು, ಅಗರಬತ್ತಿ ಬೇಕು, ಸೋಫಾ ಬೇಕು, ಇದು ಯಾವುದೂ ಕೂಡ ಏನಾಗಬಾರ್ದು, ಅನ್ಸಬಾರ್ದು. ಭಲೆ ಶರೀರದ ಜೊತೆಲಿದ್ರು ಕೂಡ ಮನಸ್ಸಿಂದ ನೀವೇನಾಗಿರ್ಬೇಕು, ಡಿಟ್ಯಾಚ್ ಆಗ್ಬಿಟ್ಟಿರ್ಬೇಕಾಗ್ತದೆ. ಹೇಗೆ ನಮ್ಮ ಮನೆಯಲ್ಲಿ ಇದ್ದಾಗ ಮನೆಯಲ್ಲಿ ನಿಮ್ಮಲ್ಲಿ ನೂರಾರು ಸಾಧನಗಳು ಇರ್ತಾವೋ ಇರಲ್ವೋ? ಇರುತ್ತೆ. ಎಲ್ಲಾ ಸಮಯದಲ್ಲೂ ಎಲ್ಲಾ ಸಾಧನ ಜೊತೆಗೆ ನೀವು ಜೋಡಣೆ ಆಗಿರ್ತೀರಾ? ಇಲ್ಲ. ಜೊತೆಲಿ ಆಗಿದ್ದಿದ್ರೆ ಏನಾಗ್ತದೆ? ಎಲ್ಲಾ ಕೆಲಸ ಮಾಡ್ಬೇಕಾದ್ರೆ ಎಲ್ಲಾ ಸಾಧನ ನಿಮ್ ಜೊತೆಲಿ ಇದ್ರೆ ಏನಾಗ್ತದೆ? ಮಾಡಕ್ಕಾಗಲ್ಲ. ಓಕೆ, ನಿಮ್ಮ ಹತ್ರ ನಿಮ್ಮದು ಅಂತ ಹೇಳ್ಬಿಟ್ಟು ಒಂದು 100 ಬಟ್ಟೆ ಇದೆ. ಎಷ್ಟಿದೆ? ಒಂದು ಅರ್ಧ ಕೆಜಿ ಬಂಗಾರ ಇದೆ. ಓಕೆನಾ? ಒಂದು 100 ಕೆಜಿದ ಪಾತ್ರೆ ಇದೆ. ಸರಿನಾ? ಒಂದು 10 ಕ್ವಿಂಟಾಲ್ ಅಥವಾ 10 ಟನ್ ಇಂದು ಮನೆ ಇದೆ. ಓಕೆ ಸರಿ. ಒಂದು 200 ಕೆಜಿದು ಕಾರ್ ಇದೆ. ಸರಿ, ಇದೆಲ್ಲವನ್ನ ಏನ್ ಮಾಡೋದು, ತಲೆ ಮೇಲೆ ಇಟ್ಕೊಂಡು ಓಡಾಡೋದು. ಏನೇ ಕೆಲಸ ಮಾಡ್ಬೇಕು ತಲೆ ಮೇಲೆ ಇಟ್ಕೊಂಡು ಓಡಾಡೋದು. ಹೆಂಗಿರ್ತದೆ? ಮಕ್ಕಳು ಮೊಮ್ಮಕ್ಕಳು ಎಲ್ಲವನ್ನ ತಲೆ ಮೇಲೆ ಇಟ್ಕೊಂಡು ಕರ್ಮವನ್ನು ಮಾಡಿದಾಗ ಭಾರ ಅಂತ ಅನ್ಸುತ್ತೋ, ಗುರ ಅಂತ ಅನ್ಸುತ್ತೋ? ಅಲ್ವಾ? ಇಲ್ಲಿ ಭಗವಂತ ಹೇಳ್ತಾರೆ, ಸ್ಥೂಲವಾಗಿ ನೀವು ತಲೆ ಮೇಲೆ ಇಟ್ಟುಕೊಳ್ಳದಿದ್ರೂ ಕೂಡ ಮಾನಸಿಕವಾಗಿ ನನ್ನದು ಅಂತ ತಿಳಿದುಕೊಂಡು ಯಾವಾಗ್ಲೂ ಮನಬುದ್ಧಿಯಿಂದ ನೀವೇನ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ, ಜೊತೆಯಲ್ಲಿ ತೆಗೆದುಕೊಳ್ತಾ ಇರುವಂತ ಕಾರಣದಿಂದ ಯಾವುದೇ ಕರ್ಮವನ್ನ ಮಾಡ್ಬೇಕಾದ್ರೆ ನಿಮಗೆ ಹಗುರ ಇರಲ್ಲ, ಭಾರ ಅನ್ಸತ್ತೆ. ಅರ್ಥ ಆಗ್ತಿದ್ಯಾ? ಅದಕ್ಕೆ ಬಾಬಾ ಫರಿಸ್ತಾ, ಅದೆಲ್ಲದಿಂದ ನನ್ನದು ಹೇಳುವಂತ ಮಾಲೀಕತನವನ್ನ ಮನಸ್ಸಿನಿಂದ ಸೂಕ್ಷ್ಮವಾಗಿ ನೀವೇನ್ ಮಾಡ್ಬೇಕಾಗ್ತದೆ, ತೆಗೆದು ಶರೀರಕ್ಕೆ ಸಂಬಂಧಪಟ್ಟಂತ ಯಾವುದೇ ವಿಷಯಗಳು, ಜ್ಞಾನಗಳು ಏನೂ ಅದಕ್ಕೆ ಅಟ್ಯಾಚ್ಮೆಂಟ್ ಇಲ್ದೇನೆ ಬರೀ ನಿರಾಕಾರವಾದಂತ ಒಂದು ಶಕ್ತಿಯಾಗಿ ಪರಮಧಾಮದಲ್ಲಿ ಭಗವಂತನ ಪಕ್ಕದಲ್ಲಿ ಇದ್ದಾಗ ಆವಾಗ ನೀವು ಕೇವಲ ಏನಾಗಿರ್ತೀರಿ, ಒಂದು ಶಕ್ತಿ ಅಷ್ಟೇ. ಆವಾಗ ನಿಮ್ಮನ್ನ ವಿಶ್ವ ಕಲ್ಯಾಣಕ್ಕೆ, ಈಶ್ವರಿ ಸೇವೆಗೆ ಯಾರು ಉಪಯೋಗ ಮಾಡ್ತಾರೆ? ಬಾಬಾ ಉಪಯೋಗ ಮಾಡ್ತಾರೆ. ಆವಾಗ ಏನಾಗತ್ತೆ, ಸೇವೆಯ ಫಲ ನಿಮ್ಗೆ ಚೆನ್ನಾಗಿ ಸಿಗತ್ತೆ. ನಾವು ಕೂಡ ಬೇರೆ ಕಡೆಗೆ ಸೇವೆಗೆ ಹೋಗಿರ್ತೀವಿ, ಹೌದಾ? ಸೇವೆಗೆ ಹೋಗ್ಬೇಕಾದ್ರೆ ಇಲ್ಲಿಂದ ಟ್ರೈನಲ್ಲಿ ಹೋದಾಗ, ಟ್ರೈನ್ ನಮ್ದ? ಟ್ರೈನಿಂದ ಇಳಿದಾಗ ಕಾರಲ್ಲಿ ಅವರು ಸೇವಾ ಕೇಂದ್ರ ಕರ್ಕೊಂಡು ಹೋಗ್ತಾರೆ. ಕಾರ್ ನಮ್ದ? ಇಲ್ಲ.
ಸೇವಾ ಕೇಂದ್ರದಲ್ಲಿ ಇದ್ದಾಗ ನಮ್ಗೆ ಒಳ್ಳೆ AC ಇರುವಂತ ಕಾಟ್ ಇರುವಂತದ್ ರೂಮ್ ಕೊಡ್ತಾರೆ, ಅದು ನಮ್ದಾ? ಅಲ್ಲ. ಸೇವಾ ಕೇಂದ್ರ ನಮ್ದಾ? ಇಲ್ಲ ಕೂತ್ಕೊಂಡಿರೋ ಚೇರ್ ನಮ್ದಾ? ಇಲ್ಲ ಅಲ್ಲ. ಅವಾಗೇನ್ ಮಾಡ್ಬೇಕು? ನಮ್ಗಲ್ಲಿ ಕಳ್ಸಿಕೊಟ್ಟಿದ್ ಯಾಕೆ? ಸೇವೆ ಊರ್ ಸುತ್ತಲಿಕ್ಕೋ, ದೇವಸ್ಥಾನ ನೋಡ್ಲಿಕ್ಕೋ, ಊಟ ತಿಂಡಿ ಮಾಡ್ಲಿಕ್ಕೋ? ಸೇವೆಗೆ. ಅವಾಗ ನನ್ನ ಗಮನ ಸೇವೆ ಕಡೆಗೆ ಮಾತ್ರ ಇರಬೇಕೇ ಹೊರತು ಈ ಯಾವುದೇ ವಸ್ತು ವ್ಯಕ್ತಿ ವಿಷಯದ ಕಡೆಗೆ ಇರಬಾರ್ದು. ಇರದೇ ಇದ್ದು ಇದರಿಂದ ಮಾನಸಿಕವಾಗಿ ಡಿಟ್ಯಾಚ್ ಆಗಿ ಆ ಸಮಯದಲ್ಲಿ ನನಗೆ ಏನು ಆಹಾರ ಕೊಟ್ಟಿದಾರೋ, ಯಜ್ಞದಲ್ಲಿ ಏನಾಗಿದ್ದು ಅದನ್ನ ನಾನೇನ್ ಮಾಡ್ಬೇಕು? ಸ್ವೀಕಾರ ಮಾಡ್ಬೇಕು. ಓಕೆನಾ? ನಾನು ತೆಗೆದುಕೊಂಡು ಹೋಗಿರುವಂತ ಬ್ಯಾಗಿನ ಕಡೆದು ನನ್ನ ಗಮನ ಇರಕೂಡದು. ಆ ಸಮಯದಲ್ಲಿ ನನ್ನ ಫೋನು ನನ್ನ ಪಕ್ಕದಲ್ಲಿ ಇರಬಾರ್ದು, ಅದು ಇದ್ರೂ ಸೈಲೆಂಟ್ ಮೋಡಲ್ಲಿ ಇರಬೇಕು. ಯಾವ ಮೆಸೇಜ್ ಬಂದಿದೆ ಏನು ಹೇಳಿದ್ರು ಕಡೆ ನನ್ನ ಅಲ್ಲಿ ಆಕರ್ಷಣೆನೂ ಹೋಗ್ಬಾರ್ದು. ಎದುರುಗಡೆಗೆ ಜ್ಯೂಸ್ ತಂದಿಟ್ಟು ಕೂಡ ಅದನ್ನ ಕುಡಿಬೇಕು ಅಂತ ನನಗೆ ಅನ್ಸ್ಬಾರ್ದು. ಎದುರುಗಡೆ ಇರುವಂತ ವ್ಯಕ್ತಿಗಳು ಯಾವುದೇ ರೀತಿಯಲ್ಲಿ ಇದ್ರು ಕೂಡ ಇವ್ರು ನನ್ನವರು, ಅವರು ಬೇರೆಯವರು, ಇವ್ರಿಗೆ ಚೆನ್ನಾಗಿ ದೃಷ್ಟಿ ಕೊಡ್ಬೇಕು, ಅವ್ರಿಗೆ ಕೊಡಬಾರ್ದು, ಇವ್ರು ನಿಂದನೆ ಮಾಡಿದ್ದಾರೆ, ಇವ್ರು ಹೊಗಳಿದ್ದಾರೆ, ಈ ಭಾವನು ನಮ್ಮಲ್ಲಿ ಇರಬಾರ್ದು. ಇದು ಎಲ್ಲದಿಂದ ಡಿಟ್ಯಾಚ್ ಆಗ್ಬಿಟ್ಟು ನಿನ್ನ ಮನಸ್ಸನ್ನ ಪರಮಾತ್ಮನ ಕೈಲಿ ಕೊಟ್ಟಾಗ ಆ ಭಗವಂತ ಅದನ್ನ ಏನ್ ಮಾಡ್ತಾರೆ? ಚೆನ್ನಾಗಿ ಉಪಯೋಗ ಮಾಡ್ತಾ ಇರ್ತಾರೆ. ಅದನ್ನು ಸೇವಾ ಕೇಂದ್ರಕ್ಕೆ ಹೋದಾಗ್ಲೇ ಮಾಡ್ಬೇಕು ಅಂತ ಬಿಟ್ಟು ಏನು ಕಂಡೀಷನ್ ಇಲ್ಲ. ನಿಮ್ಮ ಮನೆಯಲ್ಲಿ ಇದ್ದಾಗ್ಲೂ ಕೂಡ ಈ ರೀತಿ ನಿಮ್ಮ ಮನೋಸ್ಥಿತಿಯನ್ನ ಮಾಡಿಕೊಂಡಾಗ ಅವಾಗ ಸೇವೆ ಏನಾಗತ್ತೆ? ಚೆನ್ನಾಗಿ ಆಗತ್ತೆ. ಅಂದ್ರೆ ಬಾಬಾ ಹೇಳೋದೇನು ಅಂತಂದ್ರೆ, ನನ್ನ ಮಕ್ಕಳು ಸೇವೆಗಂತ ಬರ್ತಾರಂತೆ. ಎಲ್ಲಿಗೆ? ಎಲ್ಲಿ? ಪರಂಧಾಮಕ್ಕೆ, ಸೂಕ್ಷ್ಮವತನಕ್ಕೆ ಬರ್ತಾರಂತೆ. ಬರ್ಬೇಕಾದೇನ್ ಮಾಡ್ತಾರಂತೆ? ಎಲ್ಲವನ್ನ ಬಿಟ್ಬಿಟ್ಟು ಬರೋದಿಲ್ವಂತೆ, ಎಲ್ಲ ತಗೊಂಡು ಬರ್ತಾರಂತೆ. ಯಾವ್ದನ್ನ? ಕಾಮ ಕ್ರೋಧ. ಅದ್ರ ಜೊತೆಗೆ ಮಕ್ಕಳು, ಮೊಮ್ಮಕ್ಕಳು, ಆಸ್ತಿ ಪಾಸ್ತಿ, ಅದನ್ನ ಮಾಡ್ಕೊಂಡು ಇದನ್ನ ಮಾಡ್ಕೊಂಡು, ಇದು ಸರಿ ಇಲ್ಲ ಅದು ಸರಿ ಇಲ್ಲ, ಎಲ್ಲ ಏನ್ ಮಾಡ್ತಾರೆ? ತಗೊಂಡ್ಕೊಂಡು ಬರ್ತಾರೆ. ಬಂದ್ಬಿಟ್ಟು ಅದಕ್ಕೆ ಬೇಕಾಗಿರೋದನ್ನ ನೀವು ತೆಗೆದುಕೊಂಡು ಹೋದಾಗ ಆವಾಗ ಅದು ಸೇವೆ ಆಗತ್ತೋ ಆಗಲ್ವೋ? ಆಗಲ್ಲ ಆ? ಆಗಲ್ಲ ಆಗಲ್ಲ. ವೆಂಕಟೇಶಣ್ಣರೇ, ಹೇಳಟ ಒಂದು ಪ್ರಶ್ನೆ. ಹೇಳಿ. ನಿಮ್ದೊಂದು ಕೋರ್ಟ್ ಕೇಸ್ ಇದೆ. ಏನಿದೆ? ಕೋರ್ಟ್ ಕೇಸ್ ಇದೆ ಅಂತ ತಿಳ್ಕೊಳ್ಳಿ. ಅದೇನಾಗ್ಬೇಕು? ಕ್ಲಿಯರ್ ಆಗ್ಬೇಕು. ಅದಕ್ಕೋಸ್ಕರ 21 ದಿನ ಅಮೃತ ವೇಳೆ ಯೋಗ, ನುಮಾಶಾಮ ಯೋಗ ಮಾಡ್ತೀರಿ. ಪೂರ್ತಿ ಅದೇನೆ 21 ದಿವಸನೂ ಇರೋದು ಯಾವ್ದಕ್ಕೋಸ್ಕರ? ಕೋರ್ಟ್ ಕೇಸ್ ಕ್ಲಿಯರ್ ಆಗ್ಲಿ, ಕ್ಲಿಯರ್ ಆಗ್ಲಿ, ಕ್ಲಿಯರ್ ಆಗ್ಲಿ, ಕ್ಲಿಯರ್ ಆಗ್ಲಿ. ಆವಾಗ ಸೇವೆ ಆಯ್ತು ಆಗಿಲ್ವೋ? ಆಗ್ಲಿಲ್ಲ. ಯಾಕಾಗಿಲ್ಲ? ಯೋಗ ಮಾಡಿಲ್ವಾ ನೀವು? ನಾವ್ ಇದನ್ನ ಇಟ್ಕೊಂಡ್ ಕೂತಿದೀವಲ್ಲ. ನಾನು ನನ್ನದು ಅನ್ನೋದು ಬಂತಲ್ಲ. ಯೋಗ ಮಾಡ್ತಿರೋದು ಯಾವ್ದಕ್ಕೋಸ್ಕರ? ಕೋರ್ಟ್ ಕೇಸ್ ಕೋರ್ಟ್ ಕೇಸ್ಗೋಸ್ಕರ. ಅವಾಗ ಅಲ್ಲಿ ಸಂಬಂಧ ಬಂತೋ ಬಂದಿಲ್ವೋ? ಬಂತು. ವೈಯಕ್ತಿಕ ವಿಷಯ ಬಂತೋ ಇಲ್ವೋ? ಬಂತು. ಸೇವೆ ಅಂತ ಯಾವ್ದಕ್ಕೆ ಹೇಳ್ತಾರೆ? ಯಾವ್ದೇ ನಿರೀಕ್ಷೆ ಇರಬಾರದು. ಯಾವ್ದನ್ನ ನೀವು ಬೇರೆಯವ್ರಿಗೆ ಕೊಡಬೇಕು. ಯಾರಿಗೆ ಕೊಡ್ಬೇಕು? ಬೇರೆಯವರು ನಿಮಗೂ ತಗೊಂಡ್ರದಕ್ಕೆ ಸೇವೆ ಅಂತ ಹೇಳೋದಿಲ್ಲ. ಯಾವ್ದನ್ನ ನೀವು ಬೇರೆಯವ್ರಿಗೆ ಕೊಡಬೇಕು. ಕೊಟ್ಟ ಮೇಲೆ ಅದರ ಫಲವನ್ನ ನೀವು ಸ್ವೀಕಾರ. ಮಾಡ್ಬಾರ್ದು. ಇವಾಗ ನೀವು ಕೋರ್ಟ್ ಕೇಸ್ಗೋಸ್ಕರ ಯೋಗ ಮಾಡ್ತೀರಿ, ಹಣಕ್ಕೋಸ್ಕರ ಮಾಡ್ತೀರಿ, ಹೆಸರು ಕೀರ್ತಿಗೋಸ್ಕರ ಮಾಡ್ತೀರಾ, ವೈಯಕ್ತಿಕ ಆರೋಗ್ಯದ ಕಡೆ ಮಾಡ್ತೀರಾ. ಹಾಗಿದ್ರೆ ಇದೆಲ್ಲ ಸೇವೆಯಲ್ಲಿ ಇಷ್ಟೆಲ್ಲ ಬರತ್ತೋ ಬರಲ್ವೋ? ಬರಲ್ಲ. ಹಾಗಿದ್ರೆ ನಾವು ದಿನದಲ್ಲಿ ಹೆಚ್ಚಿಗೆ ಸಮಯ ಮಾಡ್ತಾ ಇರೋದು ಯಾವ್ದನ್ನ? ಇಲ್ಲಿವರೆಗೆ ಮಾಡ್ತಾ ಇರೋದು ಯಾವ್ದನ್ನ? ಇದನ್ನ ತಾನೇ ಮಾಡ್ತಾ ಇರೋದು. ನಾವು ಮಾಡೋದಲ್ದೆ ಮತ್ತೆ ನಮ್ಗೆ ಫೋನ್ಗಳು ಬರ್ತಾವೆ, ಅಣ್ಣವ್ರೇ ಇದಕ್ಕೋಸ್ಕರ ನೀವು ಯೋಗ ಮಾಡಿ. ಯಾವ್ದಕ್ಕೋಸ್ಕರ? ಕೋರ್ಟ್ ಕೇಸ್. ನಮ್ಮ ಮಕ್ಕಳದು ಎಕ್ಸಾಮ್ ಇದೆ, ಇವತ್ತು ನಾವು ಕೋರ್ಟಿಗೆ ಹೋಗ್ತಾ ಇದ್ದೀವಿ, ಇವತ್ತು ನಮ್ಗೆ ಹಣದ ಅವಶ್ಯಕತೆ ಇದೆ, EMI ತುಂಬಬೇಕಾಗಿದೆ ಅಂದ್ಮೇಲೆ ನೀವು ಅಶರೀರಿ ಆಗಿದ್ದೀರೋ, ಶರೀರದ ಆಧಾರದಲ್ಲಿ ಇದ್ದೀರೋ? ಆವಾಗ ನಮ್ಮಿಂದ ಇನ್ನೂವರೆಗೂ ಸರಿಯಾಗಿ ಸೇವೆ ಆಗಿಲ್ಲ. ಅದಕ್ಕಾಗಿ ಭಗವಂತನ ಪ್ರತ್ಯಕ್ಷತೆ ಆಗಲ್ಲ. ಬಾಬಾ ಇದ್ದಾರೆ, ಬಾಬಾ ಜೊತೆಲಿದ್ದೀರಿ, ಸುಖದ ಅನುಭವ ಮಾಡ್ತಾ ಇದ್ದೀರಿ, ಯೋಗದ ಎಲ್ಲ ಆಗ್ತಾ ಇದ್ದಾರೆ. ಆದ್ರೆ ಆ ಸೇವೆಯ ಫಲವನ್ನ ವೈಯಕ್ತಿಕ ಕಾರಣಕ್ಕೆ, ಶರೀರಕ್ಕೆ ಸಂಬಂಧಪಟ್ಟಂತ ವಿಷಯಗಳಿಗೆ ನಾವೇನ್ ಮಾಡ್ತೇವೆ? ಉಪಯೋಗ ಮಾಡ್ತಾರೆ. ಓಕೆ, ಆತ್ಮಕ್ಕೆ ಶಾಂತಿ ಬೇಕು, ಹಗರ ಬೇಕು, ಅದಕ್ಕೆ ಉಪಯೋಗ ಮಾಡ್ತು ಕೂಡ ಓಕೆ. ಅದು ಉಪಯೋಗ ಮಾಡ್ಕೊಳ್ತಾ ಇರೋದು ಯಾವ್ದಕ್ಕೋಸ್ಕರ? ಯಾವ್ದಕ್ಕೋಸ್ಕರ? ಶರೀರಕ್ಕೋಸ್ಕರ. ಆತ್ಮೇಲೆ ನನ್ನ ಆತ್ಮ ಶರೀರ ಅಲ್ಲ 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 ಅಂತ ಹೇಳೋದು ಅಶರೀರಿ ಅಲ್ಲ. ಅಶರೀರಿ ಯಾವುದು?
ಶರೀರದ ಒಳಗಡೆಗಿದ್ರೂ ಕೂಡ ಶರೀರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವ್ಯಕ್ತಿ ವಿಷಯದ ಕಡೆಗೆ ನನ್ನದು ಹೇಳುವಂತ ಭಾವ ಸಂಬಂಧದಲ್ಲಿ ಆಗ್ಲಿ ದ್ವೇಷದಲ್ಲಾಗ್ಲಿ ಎರಡೂ ರೀತಿಯಲ್ಲಿ ಇರಕೂಡದು. ಹೌದಾ? ಈಗ ಸಂಬಂಧದಲ್ಲಿ ಇಲ್ಲಪ್ಪ, ದ್ವೇಷ ಇದೆ. ಏನಿದೆ? ದ್ವೇಷ ಇದೆ. ಯಾವ ದ್ವೇಷ? ಯಾವ ದ್ವೇಷ? ಹಂಗಂದ್ರು ಹಿಂಗಂದ್ರು ಅನ್ನೋದು. ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ? ಬಾಬಾ ನಮ್ಮನೆಯವ್ರು ತುಂಬಾ ತೊಂದರೆ ಕೊಡ್ತಾರೆ, ಅದಕ್ಕಾಗಿ ಅವರಿಂದ ನಮ್ಗೇನ್ ಮಾಡು, ದೂರ ಇಟ್ಬಿಡು, ಡೈವರ್ಸ್ ಕೊಟ್ಬಿಡು. ಇನ್ನೂ ಚೆನ್ನಾಗಿರೋದು ಯಾವ್ದು ಗೊತ್ತಾ? ಯಾವ್ದು ಹೇಳಿ? ಗೊತ್ತಿಲ್ಲ. ಹೇಳ ಇನ್ನೊಂದು ಯಾವ್ದು ಅಂತ. ಹೇಳಿ ಅಣ್ಣ. ಬಾಬಾ ನಮ್ ಸೆಂಟರ್ ನಲ್ಲಿರೋ ಟೀಚರ್ ಸರಿ ಇಲ್ಲ, ಬೇಗ ಅವ್ರನ್ನ ಏನ್ ಮಾಡ್ಬಿಡು, ಟ್ರಾನ್ಸ್ಫರ್ ಮಾಡ್ಬಿಡು. ಬೇರೆ ಟೀಚರ್ ಏನ್ ಮಾಡು, ಅವ್ರನ್ನ ಕರ್ಕೊಂಡು ಬಂದು ಕೂಡ ಸ್ವಲ್ಪ ದಿನದಲ್ಲಿ ಅವರದಲ್ಲಿ ಏನೋ ಕಡಿಮೆ ತಾನೇ ಇರ್ತಾರೆ. ಮತ್ತೆ ವಾಪಸ್ ನಿಮ್ದು ಅಪ್ಲಿಕೇಶನ್ ಯಾರಿಗೆ? ಬಾಬಾ ಇವ್ರಿಗಿಂತ ಅವರೇ ಸ್ವಲ್ಪ ಚೆನ್ನಾಗಿದ್ರು, ಅವರಿದ್ರೆ ಚೆನ್ನಾಗಿತ್ತು. ಆವಾಗ ನಿಮ್ಮ ಪ್ರತಿದಿನ ಯೋಗ ಯಾವ್ದ್ರ ಪ್ರತಿ ಆಯ್ತಾಗಿದ್ರೆ? ಸೆಂಟರ್ ಟೀಚರು, ಪತಿ, ಮಕ್ಕಳು, ಒಡವೆ, ಕೋರ್ಟ್ ಕೇಸು. ಆವಾಗ ನೀವು ಎಷ್ಟು ಚೆನ್ನಾಗಿ ಸೇವೆ ಮಾಡ್ತಿದ್ದೀರಲ್ವಾ? ಇಲ್ಲ, ಸೇವೆನೇ ಇಲ್ಲ. ಸೇವೆನೇ ಇಲ್ಲ. ಈಗ ನಾ ಬಾಬನ ಮಕ್ಕಳು ಹೆಚ್ಚಿನದಾಗಿ ಮಾಡ್ತಾ ಇರೋದು ಯಾವ್ದನ್ನ ಹೇಳಿ ನೋಡೋಣ. ಅದನ್ನೇ ಮಾಡ್ತಾ ಇರೋದು. ಅಲ್ವಾ? ಓಕೆ, ನೀವು ಅದನ್ನು ಮಾಡಿದಾಗ, ನೀವು ಸಮಯವನ್ನು ಬಾಬನೆ ಕೊಟ್ಟಾಗ ಅದು ಇಷ್ಟೋ ಇಚ್ಛೆಗಳು ನಿಮ್ದು ಸಂಪೂರ್ಣ ಆಗ್ತದೆ. ಆದ್ರೆ ನಿಮ್ಮ ವೈಯಕ್ತಿಕವಾದ ಮಾತ್ರ ಮಾಡ್ಕೊಳ್ತಿದ್ದೀರಿ ಹೊರತು ಬೇರೆಯವರಿಗೆ ದೇವತಾ ರೂಪದಲ್ಲಿ ನೀವು ಯಾವ್ದನ್ನು ಮಾಡ್ತಾ ಇಲ್ಲ. ಕೊಡ್ತಾ ಇಲ್ಲ. ಹಾಗಿದ್ರೆ ಆ ಲೆವೆಲ್ಗೆ ಹೋಗ್ಲಿಕ್ಕೆ, ಯಾವ ಲೆವೆಲ್ಗೆ? ದೇವತಾ ಸ್ವರೂಪರಾಗ್ಲಿಕ್ಕೆ ಏನೇನು ಮಾಡಬೇಕು ಅಂತ ಈ ಮುರಳಿಯಲ್ಲಿ ಬಾಬಾ ಏನ್ ಮಾಡ್ತಿದ್ದಾರೆ, ತಿಳಿಸ್ತಾ ಇದ್ದಾರೆ. ಬೇರೆಯವ್ರು ಕೊಡಬೇಕು ಅಂತಂದ್ರೆ ನಿಮ್ಮ ವೈಯಕ್ತಿಕವಾಗಿ ನೀವು ಅದನ್ನು ತೆಗೆದುಕೊಂಡಾಗ ಅದಕ್ಕೆ ದೇವತಾ ಅಂತ ಕೇಳೋದು. ಹೇಳೋದು. ನಾನು ಲಕ್ಷ್ಮೀನಾರಾಯಣ ಆಗ್ಬೇಕು, ದೇವತಾ ಹೌದೋ ಅಲ್ವೋ? ಇಲ್ಲ, ನಾನು ವಿಶ್ವ ಮಹಾರಾಜನಾಗ್ಬೇಕು, ದೇವತಾ ಹೌದೋ ಅಲ್ವೋ? ಅಲ್ಲ. ಇಲ್ಲ, ನಾನು ವಿಶ್ವ ಕಲ್ಯಾಣ ಮಾಡ್ಬೇಕು, ದೇವತಾ ಹೌದೋ ಅಲ್ವೋ? ಅಲ್ಲ. ಹ್ಮ್ ಇಲ್ಲ. ನಾನು ಮಾಡಬೇಕು, ಆದ ನಿಮಿತ್ತವಾಗಿ ಮಾಡಬೇಕು. ನಾನು ಹೇಳುವಂತ ಅಹಂಭಾವ ಅಲ್ಲಿ ಇರ್ಬಾರ್ದು. ಇರಬಾರ್ದು. ಬಾರದು. ಅರ್ಥ ಆಯ್ತಾ? ಅದಕ್ಕಾಗಿ ಸೂಕ್ಷ್ಮ ರೂಪದಲ್ಲಿ ಎಲ್ಲೆಲ್ಲಿ ನಾವು ಈಶ್ವರಿ ಸೇವೆಯಲ್ಲಿ ಫೇಲ್ ಆಗ್ತಾ ಇದ್ದೀವಿ, ಅದಕ್ಕಾಗಿ ನಿರೀಕ್ಷಿತ ಮಟ್ಟದ ಫಲ ನಮಗೂ ಸಿಗ್ತಾ ಇಲ್ಲ ಮತ್ತು ವಿಶ್ವದಲ್ಲೂ ಕೂಡ ಕಂಡು ಬರ್ತಾ ಇಲ್ಲ ಅಂತ ಬಾಬಾ ಈ ಮುರಳಿ ಮೂಲಕ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. आज बाप दादा चारों ओर के बच्चों की 3 ರೂಪ ದೇಖ್ ರಹೆ ಹೈ. ಇವತ್ತು ಬಾಪ್ ದಾದಾರವರು 4 ಕಡೆ ಮಕ್ಕಳ 3 ರೂಪವನ್ನ ನೋಡ್ತಿದಾರಂತೆ. ಯಾವ ರೂಪ? 3 ರೂಪ. ಯಾವ್ದದು? ಬ್ರಾಹ್ಮಣ, ಫರಿಸ್ತಾ, ದೇವತಾ. ದೇವತಾ ಅಲ್ವಾ? ಜೈಸೆ ಬಾಪ್ ಕೆ 3 ರೂಪ ಜಾನ್ತೆ ಹೋ, ತಂದೆ 3 ರೂಪ ಯಾವುದು? ತಂದೆ, ಶಿಕ್ಷಕ, ಸದ್ಗುರು. ಆಮೇಲೆ ಮತ್ತೆ ಸದ್ಗತಿದಾತ. ಹಾ, 3 ಹೇಳಿ, 3 ಬರ್ಬೇಕದಲ್ಲ. ಸದ್ಗತಿದಾತ, ಭಾಗ್ಯವಿದಾತ. ಹಾ, ದಾತ, ವರದಾತ, ವಿದಾತ. ಆಮೇಲೆ ಅಲ್ಲಿ ತಂದೆ ರೂಪದಲ್ಲಿ ತಂದೆ ಮಾತಿರ್ಬೇಕು ಹೊರತು ಮಕ್ಕಳ ಜೊತೆಗೆ ಸಂಬಂಧ ಅಲ್ಲ. ತಂದೆ ಮಾತಾಡ್ಬೇಕು. ಅದು ಯಾವ ರೂಪ ಹೇಳಿ ನೋಡೋಣ. ನಿರಾಕಾರ, ನಿರಾಕಾರ, ನಿರ್ವಿಕಾರ, ನಿರಾಕಾರಿ, ನಿರ್ವಿಕಾರ. ನಿರಹಂಕಾರ. ಓಕೆ, ಆಮೇಲೆ ಭಗವಂತನಿಗೆ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಾರೆ? ಗಾಡ್ God. ಗಾಡ್. ಅದ್ರ ಫುಲ್ ಫಾರ್ಮ್ ಏನು? GOD ಅಂದ್ರೆ ಏನು? ಜನರೇಟರ್, ಆಪರೇಟರ್, ಜನರೇಟರ್, ಆಪರೇಟರ್, ಡಿಸ್ಟ್ರಕ್ಟ್ ಅಲ್ವಾ? Yes. ಸ್ಥಾಪನೆ, ಪಾಲನೆ, ಪಾಲನೆ, ವಿನಾಶ. ವಿನಾಶ. ಹೀಗೆ ಹೇಳಿ 3 ರೂಪ ಯಾವ್ದಿರ್ಬೋದು? ಸ್ಥಾಪನೆ, ಪಾಲನೆ, ವಿನಾಶನೋ, ತಂದೆ, ಗುರು, ಶಿಕ್ಷಕನೋ, ದಾತ, ವರದಾತ, ಭಾಗ್ಯವಿದಾತನೋ ಯಾವುದು? ಬ್ರಹ್ಮ, ವಿಷ್ಣು, ಮಹೇಶ್ವರ. ಹಾ, ಬ್ರಹ್ಮ ವಿಷ್ಣು ಮಹೇಶ್ವರ ಸ್ಥೂಲ ರೂಪದಲ್ಲಿ ತೋರಿಸಿದ್ದಾರೆ ಅಲ್ವಾ? ಭಗವಂತನ ಕರ್ತವ್ಯ ಯಾವುದು? ಸ್ಥಾಪನೆ, ಸ್ಥಾಪನೆ,
ಪಾಲನೆ ವಿನಾಶ. ವಿನಾಶ. ಇದು ಭಗವಂತನ ಕರ್ತವ್ಯ ತಾನೆ. ಹೌದು ಹೌದು. ನೋಡಿ ಆತ್ಮೀಯರೇ, ಅವರು ತಂದೆ ಗುರು ಶಿಕ್ಷಕ ಯಾರಿಗೆ? ಮಕ್ಕಳಿಗೆ. ಮಕ್ಕಳಿಗೆ ಮಾತ್ರ. ಪ್ರಪಂಚದಲ್ಲಿ ಮಕ್ಕಳ ಮಾತ್ರ ಇಲ್ವಲ್ಲ, ಉಳಿದವರು ಇದಾರಲ್ವಾ? ಹೌದು. ಮಕ್ಕಳು ಅಂತ ಒಪ್ಕೊಂಡಿದ್ದು ನಾವು ಮಾತ್ರ ತಾನೆ. ಉಳಿದವರಿಗೆ ಅವ್ರ ತಂದೆ ಅಂತ ಗೊತ್ತಿಲ್ವಲ್ಲ. ಗೊತ್ತಿಲ್ಲ. ಅದು ಗೊತ್ತಿಲ್ಲದೆ ಇರುವಂತವ್ರು ಎಲ್ಲರಿಗೂ ಕೂಡ ಬಾಬಾ ಏನ್ ಮಾಡ್ತಾರೆ? ಸ್ಥಾಪನೆ, ಪಾಲನೆ, ವಿನಾಶ. ಹಾಗಿದ್ರೆ ಯಾವ 3 ಸಂಬಂಧ ಇಲ್ಲಿ ಅಪ್ಲಿಕೇಬಲ್ ಆಗ್ತದೆ ಈ ಒಂದು ಮಹಾವಾಕ್ಯಕ್ಕೆ? ಜೀವೋಡಿಕಾಡ್. ಆಯ್ತಾ? ಹಾಗೆ 3 ಸಂಬಂಧ ಮುರಳಿಯಲ್ಲಿ ಬಾಬಾ ಬೇರೆ 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 ಸಂಬಂಧವನ್ನ ಹೇಳ್ತಾರೆ. ನೀವ್ ಹೇಳಿದ್ದೆಲ್ಲ ಸರಿ. ಅದ ಈ ಲೈನಿಗೆ ಯಾವ್ದು ಅಪ್ರಾಪ್ರಿಯೇಟ್? ಯಾವುದು? ಸ್ಥಾಪನೆ, ಪಾಲನೆ, ವಿನಾಶ. ಬ್ರಹ್ಮನ ಮೂಲಕ ಸ್ಥಾಪನೆ ಮೂಲಕ ಬೇರೆ, ಅವರ ಮೂಲಕ ಮಾಡ್ತಿದ್ದ. ಆದರೆ ಇಲ್ಲಿ ಭಗವಂತನ ಮುಖ್ಯ ಕರ್ತವ್ಯ ಯಾವುದು? ಸ್ಥಾಪನೆ, ಪಾಲನೆ, ವಿನಾಶ. ಅದಕ್ಕೆ ಬಾಬಾ ತುಂಬಾ ಬುದ್ಧಿವಂತ. ಅಲ್ಲಿ ಮುಂದೆ ಹೇಳಲೇ ಇಲ್ಲ ಯಾವ ರೂಪ ಅಂತ. ಓಕೆ. ಮಕ್ಕಳದ್ದು ಹೇಗೆ 3 ರೂಪ ಇದೆಯೋ, ತಂದೆದು ಕೂಡ ಏನಿದೆ ಅಂತೆ? 3 ರೂಪ. ಹಾಗಿದ್ರೆ ಈ ಸ್ಥಾಪನೆ, ಪಾಲನೆ, ವಿನಾಶ ಬಾಬಾ ಯಾರ ಮೂಲಕ ಮಾಡ್ತಾರೆ? ಮಕ್ಕಳ ಮೂಲಕ. ಓಕೆ. ಈಗ ನೀವೆಲ್ಲ ಮಾತಾಡ್ತಿದ್ದೀರಲ್ವಾ? ಹೌದು. ಮಾತಾಡ್ತಿದ್ದೀರಲ್ವಾ? ಮಾತಾಡ್ತಾರೆ. ಹೌದು. ಯಾವ್ದಿಂದ? ಬಾಯಿಂದ. ಸರಿ. ಅಂದ್ಮೇಲೆ ನಿಮ್ಮ ಬಾಯಿ ಮಾತಾಡ್ತಾ ಇದೆ, ನಿಮ್ಮ ಬಾಯಿ ಮಾತಾಡ್ತಿದೆ. ಆತ್ಮ ಬಾಯಿಯ ಮುಖಾಂತರ ಮಾತಾಡ್ತಾ ಇದೆ. ಹಾಗಿದ್ರೆ ಬಾಯಿ ಏನು? ಹೌದು. ಅವಾಗ ಬಾಯಿ ಮಾತಾಡ್ಬೇಕಾದ್ರೆ ಏನ್ ಮಾಡ್ತದೆ ಅಂತಂದ್ರೆ, ನನ್ನ ಬಾಯಿ 2 ತುಟಿ ಇದೆ, ಒಳಗಡೆ 32 ಹಲ್ಲಿದೆ, ಅದ್ರೊಳಗಡೆ ಒಂದು ನಾಲ್ಗೆ ಇದೆ, ಅದ್ ಮೇಲ್ಗಡೆ ಒಂದು ಮೂಗಿದೆ ಅಂತ ಎಲ್ಲ ತಗೊಂಡು ಬಂದಿದೆ. ಅದು ಯಾವುದು? ಬಾಯಿ. ತಗೊಂಡು ಬಂದಿದೆಯೋ ಇಲ್ವೋ? ಇಲ್ಲ. ಏನ್ ಮಾಡ್ತಾ ಇದೆ? ಅಲ್ಲಿ ಆ ಮಾತನಾಡುವಂತ ಶಬ್ದದಲ್ಲಿ ಸ್ಪಷ್ಟವಾಗಿ ಕೇಳಿ, ಯಾರು ಮಾತಾಡ್ತಿರೋದು? ಆತ್ಮ. ಯಾವ್ದರ ಮೂಲಕ? ಬಾಯಿ ಮೂಲಕ. ಆ ಮಾತನಾಡುವುದಲ್ಲ ಬಾಯಿ ಏನು ಇಂಟರ್ಫಿಯರೆನ್ಸ್ ಇದೆಯೋ ಇಲ್ವೋ? ಇದೆ. ಬಾಯಿ ಮಧ್ಯದಲ್ಲಿ ಬಂದಿದೆಯೋ ಬಂದಿಲ್ವೋ? ಸ್ವಯಂ ಆಗಿ ಬಂದಿದ್ಯಾ? ಇಲ್ಲ. ನಾನು ಮಾತಾಡ್ತಿದ್ದೇನೆ, ನನ್ ತುಟಿ ಮಾತಾಡ್ತಿದೆ, ನನ್ ಜೊತೆ ಹಲ್ಲಿದೆ, ನನ್ನ ನಾಲ್ಗೆ ಇದೆ, ನನ್ನ ಶರೀರದೊಳಗಡೆ. ಅಲ್ಲಿ ಆ ಮಾತನಾಡುವಂತ ಕರ್ಮದಲ್ಲಿ ಸ್ವಯಂ ಬಾಯಿ ಮಧ್ಯದಲ್ಲಿ ಬಂದಿದೆಯೋ ಬಂದಿಲ್ವೋ? ಬಂದಿಲ್ಲ. ಪರ್ವತಕ್ಕ ಏನಿರ್ತದೆ? ಮುಖಾಂತರ ಸರಿ, ಸಾಧನ ಸರಿ. ಆದ್ರ ಆ ಕರ್ಮದಲ್ಲಿ ಬಾಯಿ ಸ್ವಂತಿಕೆ ಇದೆಯಾ? ತಾನು ಅದ್ರಲ್ಲಿ ಆಡ್ ಆಗಿದೆಯಾ? ಇಲ್ಲ. ಆ ಕರ್ಮದಲ್ಲಿ ಅದು ತನ್ನ ತಾನು ಎಡಿಷನ್ ಮಾಡ್ಕೊಂಡಿದ್ಯಾ? ಇಲ್ಲ. ಬಾಯಿ ಹೇಳೋದೇನು ಒಂದು ಸಾಧನ ಅಷ್ಟೇ. ಅದು ಸಂಪೂರ್ಣ ಮಾಲೀಕ ಯಾರು? ಆತ್ಮ. ಓಕೆ. ನಾವು ಬಾಯಿಂದ ಮಾತಾಡ್ತಿದ್ದೀವಿ ಹೇಳುವಂತ ಸ್ಮೃತಿನೂ ಕೂಡ ಇರೋದಿಲ್ಲ. ಬಾಯಿಂದ ಬರುವಂತ ಪ್ರಾಡಕ್ಟ್ ಶಬ್ದ ಮಾತ್ರ ಹೊರಗಡೆಗೆ ಬರ್ತಾ ಇರ್ತದೆ. ಅದನ್ನ ಅಲ್ಲಾಡಿಸ್ತಾ ಇರೋದನ್ನು ಕೂಡ ಆತ್ಮನೇ, ಮಾತಾಡ್ತಾ ಇರೋದು ಆತ್ಮನೇ, ಶಬ್ದವನ್ನ ಕೊಡ್ತಾ ಇರೋದು ಆತ್ಮನೇ. ಹೌದು ತಾನೆ? ಇಲ್ಲಿ ಸಂಪೂರ್ಣವಾಗಿ ಮಾಲೀಕ ಯಾರು? ಹಾಗೆ ನಾವು ಈಶ್ವರಿ ಸೇವೆ ಮಾಡ್ಬೇಕಾದ್ರೆ ಏನಾಗ್ತದೆ? ನಾನು ಅನ್ನೋದ್ ಬರ್ಬಾರ್ದು. ಅಲ್ಲಿ ಯಾರು ಇರ್ಬೇಕು? ಪರಮಾತ್ಮ ಇರ್ಬೇಕು. ಮಾತ್ರ ಇರ್ಬೇಕು ಹೊರತು ನಿಮ್ಮ ವೈಯಕ್ತಿಕ ಯಾವುದೇ ವಿಷಯಗಳು, ವಿಚಾರಗಳು, ಸಂಗತಿಗಳು, ಜ್ಞಾನ, ಲೋಪದೋಷ, ಅಹಂಭಾವ, ವಿಕಾರ ಯಾವುದು ಕೂಡ ಅಲ್ಲಿ ಬರಕೂಡದು. ಅರ್ಥ ಆಯ್ತಾ? ಹಾಗೆ ಇದ್ದಾಗ ಮಾತ್ರ ಅದು ಸಂಪೂರ್ಣವಾದಂತ ಸೇವೆಯ ಲಿಸ್ಟ್ ಅಲ್ಲಿ ಬರ್ತದೆ. ಅದಕ್ಕೇನೆ ಸೇವೆ ಅಂತ ಹೇಳಲಾಗ್ತದೆ. ಹಾಗಿದ್ರೆ ಇಲ್ಲಿ ಭಗವಂತನ 3 ಪಾತ್ರ ಯಾವುದು? ಬ್ರಹ್ಮ, ವಿಷ್ಣು, ಶಂಕರ. ಸ್ಥಾಪನೆ, ಪಾಲನೆ, ವಿನಾಶ ಯಾರ ಮೂಲಕ? ಬ್ರಹ್ಮ, ವಿಷ್ಣು, ಶಂಕರನ ಮೂಲಕ. ಈಗ ಆ ತ್ರಿಮೂರ್ತಿಗಳು ಯಾರಾಗ್ಬೇಕು? ನೋಡಿ ಬಾಬಾ, ಮೂರ್ತಿ ಬಗ್ಗೆ ನಾವು ಬೇಕಾದಷ್ಟು ಚರ್ಚೆ ಮಾಡಿದೀವಲ್ವಾ? ಮೂರ್ತಿ ಅಂತಂದ್ರೆ ಏನು? ಸ್ವಯಂ ತಾನು ಏನೂ ಮಾಡೋದಿಲ್ವೋ ಅದಕ್ಕೇನ್ ಹೇಳ್ತಾರೆ? ಮೂರ್ತಿ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಹೇಗೆ ಭಕ್ತಿ ಮಾರ್ಗದಲ್ಲಿ ಬ್ರಹ್ಮ, ವಿಷ್ಣು, ಶಂಕರನ ತೋರಿಸಿದಾರೋ ಆ ಬ್ರಹ್ಮ, ವಿಷ್ಣು, ಶಂಕರ ಈಗ ನೀವಾಗ್ಬೇಕು.
ಏನಾಗ್ಬೇಕು? ನಾನು ಭಗವಂತನ ಕಾರ್ಯಕ್ಕೆ ಒಂದು ಸಾಧನ ಸಾಧನ ಮಾತ್ರ ಆಗ್ಬೇಕೇ ಹೊರ್ತು ಆ ಕರ್ಮದ ಆರಂಭದಿಂದ ಅಂತ್ಯದವರೆಗೂ ಅಲ್ಲಿ ಸ್ವಲ್ಪನೂ ಕೂಡ ನಾನು ನನ್ನತನ ಲಾಸ್ಟ್ ಮುರ್ಲಿಲ್ ಬಾಬಾ ಏನ್ ಹೇಳಿದ್ರು? ಈ ಮೊದಲಿನ ಮುರ್ಲಿಲ್ ಬಾಬಾ ಏನ್ ಹೇಳಿದ್ರು? ಸಮಯ, ಸಂಕಲ್ಪ, ಶ್ವಾಸ ಎಲ್ಲವನ್ನ ಏನ್ ಮಾಡಿ ಯಾರಿಗೆ ಅರ್ಪಣೆ ಮಾಡ್ಬೇಕು? ಅವಾಗ ನಾವೇನ್ ಮಾಡ್ತಿದ್ವಿ? ನನ್ ಸಮಯ ಕೊಡ್ತಾ ಇದೀವಿ, ನಮ್ಮ ಶ್ವಾಸ ಕೊಡ್ತಿದೀವಿ ಅಂತ ನನ್ನದು ಅಂತ ಬರ್ತಾ ಇತ್ತು. ಈ ಮುರ್ಲಿಲಿ ನೆಕ್ಸ್ಟ್ ವರ್ಷನ ಅದು ಕೂಡ ಏನ್ ಮಾಡುವಂಗಿಲ್ಲ, ಇಲ್ಲಿ ಬರುವ ಹಾಗೆ ನನ್ನದು ಅಂತ ಎಲ್ಲೂ ಕೂಡ ಏನಾಗಬಾರ್ದು. ಅಲ್ಲಿ ಯಾರು ಇರ್ಬೇಕು? ಬಾಬಾ ಇರ್ಬೇಕು. ಹಾಗಂತ ಬಾಯಲ್ಲಿ ಬಾಬಾ ಇದ್ದಾರೆ, ಬಾಬಾ ಇದ್ದಾರೆ, ಬಾಬಾ ಇದ್ದಾರೆ, ಬಾಬಾ ಪ್ರಕೃತಿಯಲ್ಲಿ ಕುಂತಿದ್ದಾರೆ, ಮಾಡ್ತಾ ಇದ್ದಾರೆ. ಈ ಸಂಕಲ್ಪನೂ ಕೂಡ ನಿಮ್ಮಲ್ಲಿ ಇರಕೂಡದು ಅಲ್ವಾ? ಈಗ ಬಾಯಿಗೆ ಗೊತ್ತಾಗ್ತದೆ ಅಲ್ವಾ? ನನ್ನ ಬಾಯನ್ನ ಆತ್ಮ ಮಾತಾಡಿಸ್ತಾ ಇದೆ, ಆತ್ಮ ಅಲ್ಲಾಡಿಸ್ತಾ ಇದೆ, ನನ್ನ ಮೂಲಕ ಶಬ್ದವನ್ನು ಆತ್ಮ ಹೊರಗಡೆ ಹಾಕ್ತಾ ಇದೆ ಅಂತ ಬಾಯಿಗೆ ಗೊತ್ತಿದೆಯೋ ಗೊತ್ತಿಲ್ವೋ? ಗೊತ್ತಿದೆಯೋ ಗೊತ್ತಿಲ್ವೋ? ಅಥವಾ ಬಾಯಿ ಆ ರೀತಿ ಸಂಕಲ್ಪ ಮಾಡತ್ತೋ ಮಾಡಲ್ವೋ? ಮಾಡಲ್ಲ. ಮಾಡೋದಿಲ್ಲ. ಅದ್ರ ಪಾಡಿಗೆ ಅದು ಕರ್ಮ ಆಗ್ತಿದೆ ತಾನೆ. ಹೌದು. ಆತ್ಮ ಉಪಯೋಗ ಮಾಡದಿದ್ದಾಗ ಅದು ಬಾಯಿ ಹೆಂಗಿರ್ತದೆ? ಸುಮ್ನೆ ಸುಮ್ನೆ ಇರ್ತದೆ. ಹಾಗೆ ನೀವು ಕೂಡ ಹೆಂಗಿರ್ಬೇಕು? ಸುಮ್ನೆ ಇರ್ಬೇಕು. ಯಾವಾಗ? ಭಗವಂತ ಉಪಯೋಗ ಮಾಡ್ಬೇಕಾದ್ರೆ ಮಾಡದೇ ಇದ್ದಾಗ. ಉಪಯೋಗ ಮಾಡ್ಬೇಕಾದ್ರೆ ಸುಮ್ನೆ ಇದ್ಬಿಡ್ಬೇಡಿ. ಓಕೆ. ಹಾಗಂತ ಆ ಬಾಯಿಗೆ ಅನುಭವ ಆಗ್ತಾ ಇರ್ತದೆ. ಮಾತಾಡ್ತಿದ್ದಾಗ ಬಾಯಿ ಸುಸ್ತಾಗತ್ತೋ ಆಗಲ್ವೋ? ಆಗುತ್ತೆ. ಅಥವಾ ಆಹಾರ ಅಗಿಬೇಕಾದ್ರೆ ಉಪ್ಪು ಹುಳಿ ಖಾರದ ಅನುಭವ ನಾಲ್ಗೆ ಆಗತ್ತೋ ಆಗಲ್ವೋ? ಅನುಭವ ಮಾತ್ರ ಆಗ್ತಾ ಇದೆ ಹೊರತು ಆದ್ರೆ ಆ ಸಾಧನ ಏನು ಮಾಡ್ತಾ ಇಲ್ಲ. ಕೈ ತಗೊಂಡು ಹೋಗ್ಬಿಟ್ಟು ನಾಲ್ಗೆ ಮೇಲೆ ಇಟ್ಟಿದೆ ಹೊರತು ನಾಲ್ಗೆ ಹೋಗ್ಬಿಟ್ಟು ಅದನ್ನು ಇದು ಮಾಡಿದ್ಯಾ? ಇಲ್ವಲ್ಲ. ಹಾಗೆ ಇಲ್ಲಿ ನಾವು ಕೇವಲ ಭಗವಂತನ ಕೈಯಲ್ಲಿ ಸೇವೆಯ ವಿಷಯದಲ್ಲಿ ಸಾಧನ ಆಗ್ಬೇಕೇ ಹೊರತು ಬೇರೆ ಯಾವುದು ಕೂಡ ಏನಾಗ್ಬಾರ್ದು, ಆಗ್ಬಾರ್ದು. ಆ ರೀತಿ ನನ್ನ ಮಕ್ಕಳು ಸೇವೆಗೆ ಯೋಗ್ಯರು ಆಗ್ಬೇಕು. ಇಲ್ಲಿ ಬಾಬಾ ಹೇಳ್ತಾರೆ, ನಾನು ನನ್ನ 3 ರೂಪದ ರೆಡಿ ಇದ್ದೇನಂತೆ. ಬಾಬಾ ಏನ್ ಮಾಡಿದ್ದಾರೆ? ರೆಡಿ. ಯಾವ್ದಕ್ಕೆ? ಸ್ಥಾಪನೆ, ಪಾಲನೆ, ವಿನಾಶ. ಎಲ್ಲೋ ಒಂದ್ ಕಡೆ ಸತ್ಯುಗ ತ್ರೇತಾಯುಗವನ್ನ ಸ್ಥಾಪನೆ ಮಾಡ್ಬೇಕಾಗಿದೆ ಬಾಬಾ. ಓಕೆ. ಈಗಿರುವಂತ ಮಕ್ಕಳನ್ನ, ಈಗಿರುವಂತ ಪ್ರಪಂಚವನ್ನ ಪಾಲನೆ ಮಾಡಬೇಕಾಗಿದೆ. ದುಷ್ಟ ಶಕ್ತಿಗಳನ್ನ ವಿನಾಶ ಮಾಡಬೇಕಾಗಿದೆ. ಈ 3 ಕಾರ್ಯವನ್ನು ಯಾವಾಗ ಮಾಡ್ಬೇಕು ಬಾಬಾ? ಈಗಲೇ ಮಾಡ್ಬೇಕು. ಯಾರ ಮೂಲಕ? ಮಕ್ಕಳ ಮೂಲಕ. ಅವರು ಯಾವ್ದು ಕಾರ್ಯವನ್ನು ಬೇಕಾದ್ರೆ ಯಾವ ಸಮಯದಲ್ಲಿ ಬೇಕಾದ್ರೂ ಯಾರ ಮೂಲಕನೂ ಕೂಡ ಏನ್ ಮಾಡ್ಬಹುದು? ಮಾಡಬಹುದು. ಏನ್ ಮಾಡಿದ್ರು ಕೂಡ ನಾವು ಮಾಡಿಸ್ಕೊಳ್ಳಿಕ್ಕೆ ಏನಾಗಿರ್ಬೇಕು? ರೆಡಿಯಾಗಿರ್ಬೇಕು ಅಲ್ವಾ? ಬಾಯಿಯಿಂದ ಆತ್ಮ ಯಾರ ನಿಂದನೆನಾದ್ರೂ ಮಾಡ್ಬೋದು, ಹೊಗಳಿಕೆನೂ ಮಾಡ್ಬೋದು, ಊಟನೂ ಕೂಡ ಮಾಡ್ಬೋದು. ಹೌದಲ್ವಾ? ಹೌದು. ಎಲ್ಲದಕ್ಕೂ ಕೂಡ ಬಾಯಿ ಏನಾಗಿರ್ಬೇಕು? ನಾನು ಊಟ ಮಾತ್ರ ಮಾಡ್ತೇನೆ, ನಾನು ಮಾತಾಡೋದಿಲ್ಲ ಅಂತ ಹೇಳಲಿಕ್ಕೆ ಆಗತ್ತಾ? ರೆಡಿಯಾಗಿ ಆತ್ಮ ಯಾವ್ದಕ್ಕೆ ಉಪಯೋಗ ಮಾಡಿದ್ರು ಕೂಡ ಬಾಯಿ ಮಾಡ್ಲಿಕ್ಕೆ ಏನಾಗಿರ್ಬೇಕು? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಒಂದು ದಿನದ 24 ಗಂಟೆ ನಿಮ್ಮ ತನು ಮನಧನವನ್ನ ಈಶ್ವರೀಯ ಸೇವೆಗೆ ಸಂಪೂರ್ಣವಾಗಿ ಸೇವಾ ಧಾರಿಯಾಗಿ ಎಷ್ಟು ಸಮರ್ಪಣೆ ಮಾಡ್ತಾ ಇದ್ದೀರಿ? ನಿಮ್ಗೆ ಬೇಕಾದಾಗ ನೀವು ಕೊಟ್ಟು ಬಿಟ್ಟು ಅದು ಸೇವೆ ಅಂತ ಬಿಟ್ಟು ನೀವು ಡೆಫಿನೇಷನ್ ಅನ್ನ ಏನ್ ಮಾಡುವಂಗಿಲ್ಲ, ಕೊಡುವ ಹಾಗಿಲ್ಲ. ಅವಾಗ ಅದಕ್ಕೆ ಸೇವೆ ಅಂತ ಹೇಳಲಾಗೋದಿಲ್ಲ. ಅವಾಗ ಏನು ಖುಷಿ ಬೇಕು ಆ ಖುಷಿ ನಿಮ್ಗೆ ಸಿಗೋದು. ಅಂದ್ರೆ ಬಾಬಾ ಹೇಳ್ತಾರೆ, ಆ ಲೆವೆಲ್ ರೆಡಿ ಆಗುವವರೆಗೂ ನಿಮ್ಮ ತನುಮನವನ್ನ ನಾನು ನನ್ನ ಕರ್ತವ್ಯಕ್ಕೆ, ಕಾರ್ಯಕ್ಕೆ ಉಪಯೋಗ ಮಾಡ್ಕೊಂಡು ಹಾಗಿದ್ರೆ ಇಲ್ಲಿವರೆಗೆ ಬಾಬಾ ನಮ್ಮನ್ನು ಉಪಯೋಗ ಮಾಡ್ಕೊಂಡಿದ್ದಾರೋ ಇಲ್ವೋ? ನಿಮ್ಮ ತನುಮನಧನವನ್ನ ಬಾಬಾ ಉಪಯೋಗ ಮಾಡಿದಾರೋ ಇಲ್ವೋ? ಮಾಡಿದ್ದಾರೆ. ಯಾವುದಕ್ಕೋಸ್ಕರ? ವಿಶ್ವಕ್ಕೋಸ್ಕರ ಅಲ್ಲ, ನೀವು ಯಾವ್ದಕ್ಕೆ ಕೇಳಿದಿರೋ ಅದಕ್ಕೋಸ್ಕರ. ನೀವು ಯಾವ್ದಕ್ಕೆ ಕೇಳಿದಿರೋ ಅದಕ್ಕೋಸ್ಕರ. ಹೌದಾ ಅಲ್ವೋ? ಹೌದಲ್ಲ? ಬಾಬಾ ಅವ್ರು 1 ಲಕ್ಷ ರೂಪಾಯಿ ಕೊಡೋದಿದೆ, ಅದನ್ನ ಕೊಟ್ರೆ 10,000 ರೂಪಾಯಿ ನಾನೇನ್ ಮಾಡ್ತೇನೆ? ನಿನಗ ಉಂಡಿಗ. ಓ, ಚೆನ್ನಾಗ್ ಅನುಭವ ಇದೆಯಲ್ಲ ಅಕ್ಕೋರೆ. ಹಾಗಿದ್ರೆ 10,000 ರೂಪಾಯಿ ಕೊಟ್ಟಿದ್ ಯಾಕೆ ನಾವು?
1,00,000 ಬಂದಿದೆ. ಕೊಟ್ಟಿದ್ದಕ್ಕ ಅವನು, ನೀವು ವಿಶ್ವ ಕಲ್ಯಾಣ ಕೊಟ್ಟಿಲ್ವಲ್ಲ, ಅವ್ರಿಗೆ 10,000 ರೂಪಾಯಿ ಕೊಟ್ಬಿಟ್ಟು 90,000 ರೂಪಾಯಿ ಲಾಭ ಮಾಡ್ಕೊಂಡಿದ್ಯಾರು? ನಾವು ಆವಾಗ ಅದು ವಿಶ್ವ ಕಲ್ಯಾಣ ಹೆಂಗಾಗ್ಬಿಡ್ತು? ಆಗಲ್ಲ. ಹಾ ಸ್ವಕಲ್ಯಾಣ. ಮಕ್ಕಳ ಶಿಕ್ಷಣಕ್ಕೋಸ್ಕರ ನೀವು ರಾಜಯೋಗ ಮಾಡಿದಿದ್ರೆ ಅದ್ ಹೆಂಗ್ ವಿಶ್ವ ಕಲ್ಯಾಣ ಆಗ್ಬಿಡ್ತು? ಆಗಲ್ಲ. ಚಚ್ಚುಗುದು ರಾಜನಾಗ್ಬೇಕು ಅಂತ ನೀವು ರಾಜಯೋಗ ಮಾಡಿದ್ರೆ ವಿಶ್ವ ಕಲ್ಯಾಣ ಹೆಂಗಾಯ್ತು? ಇಲ್ಲ. ನಿಮ್ಮ ವಿಕರ್ಮ ವಿನಾಶ ಮಾಡ್ಕೊಂಡು ಅದ್ ಹೆಂಗ್ ವಿಶ್ವ ಕಲ್ಯಾಣ ಆಗ್ಬಿಡ್ತು? ಅರ್ಥ ಆಯ್ತಾ? ಇಲ್ಲಿವರೆಗೆ ನೀವು ನಿಮ್ಮ ವೈಯಕ್ತಿಕ ಕಾರ್ಯವನ್ನ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಭಗವಂತನ ಕರೆದರೆ ಹೊರತು ಅವನಿಗೆ ಅವನ ಕಾರ್ಯ ಮಾಡ್ಲಿಕ್ಕೆ ನಾವೇನ್ ಮಾಡಿಲ್ಲ. ರೆಡಿಯಾಗಿದೆ. ಯಾವ ಕೋರ್ಟ್ ಕೇಸ್ ಇರ್ತೋ ಆ ದಿನ ಮಾತ್ರ ನಾವು ಅಮೃತ ವೇಳೆಗೆ ಹೇಳ್ತೀವಿ, ಬೇರೆ ದಿನ ಹೇಳೋದಿಲ್ಲ. ಯಾಕೆ ಹೇಳಿ? ನಮ್ ಕೆಲ್ಸ ಆಗ್ಬೇಕಲ್ಲ. ಬಾಬರ್ ಅವಶ್ಯಕತೆ ಇಲ್ವಲ್ಲ ಆ ದಿವಸ. ಅಂತ ಒಂದು ಮನೋಸ್ಥಿತಿಯವರು ಬಾಬನ ಹತ್ರ ತುಂಬಾ ಮಕ್ಕಳು ಇದಾವೆ. ಇರುವಂತ ಕಾರಣದಿಂದ ನಂಬರ್ 33 ಕೋಟಿ ಯಾಕಾಯ್ತು ಅಂದ್ರೆ ರೀಸನ್ ಇದು. ಬಾಬಾ ಮುರಳಿಲಿ ಹೇಳೋದೊಂದು, ನಾವು ಮಾಡೋದು ಇನ್ನೊಂದು. ಅವಾಗ ಫಲಿತಾಂಶ ಏನು ಬರ್ಬೇಕು ಅದು ಬರ್ತಾ ಇಲ್ಲ. ಓಕೆ, ಕೊನೆಯಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ, ಮಕ್ಕಳೇ 3 ಸ್ವರೂಪದಲ್ಲಿ ನನ್ನ ಕರ್ತವ್ಯವನ್ನು ಮಾಡಲಿಕ್ಕೆ ನಾನಿವಾಗ ಏನಾಗಿದೆ, ರೆಡಿಯಾಗಿದೆ. ಇದ್ದೇನೆ. ಅದ್ರ ಜೊತೆಗಾರರಾದಂತ ನೀವು ನಿಮ್ಮ 3 ಸ್ವರೂಪದಲ್ಲಿ ರೆಡಿ ಇದ್ದೀರಾ. ಇದರಲ್ಲಿ ಮೊದಲನೇ ಸ್ವರೂಪ ಯಾವುದು, ಎರಡನೇ ಸ್ವರೂಪ ಯಾವುದು, ಮೂರನೇ ಸ್ವರೂಪ ಯಾವುದು, ಮೊದಲನೇ ಸ್ವರೂಪದಲ್ಲಿರುವಂತ ಅರ್ಹತೆಗಳೇನು, ಆ ನಂತರದಲ್ಲಿ ಎರಡನೇ ಸ್ವರೂಪ ಹೇಗೆ ಬರ್ತದೆ, ಮೂರನೇ ಸ್ವರೂಪ ಯಾವುದು, ಬಾಬನಿಗೆ ಬೇಕಾಗಿರೋದು ಯಾವ ಸ್ವರೂಪ ಅಂತೆ, ಯಾವ ಸ್ವರೂಪ, ಮೂರನೇದು. ಬಾಬನಿಗೆ ಬೇಕಾಗಿರೋದು ಯಾವುದು, ಮೂರನೇ ಸ್ವರೂಪ. ಆದ್ರೆ ಫಸ್ಟ್ ಸ್ವರೂಪ ಹೇಗಿರ್ತದೆ, ಎರಡನೇದು ಹೇಗಿರ್ತದೆ, ಮೂರನೇದು ಹೇಗಿರ್ತದೆ, ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ ಹೇಳೋದನ್ನು ನಾಳೆ ಏನ್ ಮಾಡೋಣ, ಚರ್ಚೆ ಮಾಡೋಣ. ಓಕೆ, ಅದರ ಬದಲಿಗೆ ಇದನ್ನು ಯೋಚನೆ ಮಾಡ್ಕೊಂಡು ಬನ್ನಿ. ಹೋಮ್ವರ್ಕ್: ಬ್ರಾಹ್ಮಣ ಸ್ವರೂಪ, ಫರಿಷ್ಠಾ ಸ್ವರೂಪ, ದೇವತಾ ಸ್ವರೂಪ, ಇದರ ಅರ್ಥ ಮತ್ತು ವ್ಯತ್ಯಾಸ. ಇದರ ಅರ್ಥ ಮತ್ತು ವ್ಯತ್ಯಾಸ. ಆ 3 ಸ್ವರೂಪದ ಅರ್ಥ ಏನು ಮತ್ತು ಒಂದು ಸ್ವರೂಪಕ್ಕೂ ಇನ್ನೊಂದು ಸ್ವರೂಪಕ್ಕೂ ವ್ಯತ್ಯಾಸ ಏನು. ಓಕೆ, ಆದ್ಮೇಲೆ ಗೊತ್ತಿರ್ಲಿ, ಫರಿಷ್ಠಾ ಸ್ವರೂಪದ ದೇವತಾದಲ್ಲಿ ಸೇರಿಸಬಾರ್ದು, ದೇವತಾವನ್ನ ಬ್ರಾಹ್ಮಣದಲ್ಲಿ ಸೇರಿಸಬಾರ್ದು. ಅವಾಗ ನಿಮ್ಗೆ ಸ್ಪಷ್ಟವಾಗಿ ಏನಿರ್ಬೇಕು, ವ್ಯತ್ಯಾಸ ಗೊತ್ತಾಗಿ. ಟೀ ಬೇರೆ, ಕಾಫಿ ಬೇರೆ, ಕಷಾಯ ಬೇರೆ, ಮೂರನ್ನು ಏನ್ ಮಾಡಬಾರ್ದು, ಮಿಕ್ಸ್ ಮಾಡಬಾರ್ದು. ಸೇರಿಸಿದ್ರೆ ಏನಾಗ್ತದೆ, ಸರಿ ಆಗಲ್ಲ. ಕಾಕ್ಟೇಲ್ ಅಂತ ಮಾಡ್ತಾನ, ಕಾಕ್ಟೇಲ್ ಆಗ್ತದೆ ಅಲ್ವಾ. ವೆಂಕಟೇಶನವ್ರಿಗೆ ಗೊತ್ತಲ್ವಾ ಕಾಕ್ಟೇಲ್ ಅಂದ್ರೆ, ಗೊತ್ತಿದೆಯಲ್ವಾ? ಗೊತ್ತಿದೆ. ಅಲ್ವಾ, ಅದಕ್ಕಾಗೆ ಇಲ್ಲಿ ನಾವು ಬರೋದು ಕಾಕ್ಟೇಲ್ ಆಗಬಾರದು. ಇದೇನು ಅದೇನು ಅದೇನು ಅಂತ ನಮ್ಮಲ್ಲಿ ಏನಿರಬೇಕು, ಸ್ಪಷ್ಟತೆ ಇರಬೇಕು. ಓಕೆ, ಓಂ ಶಾಂತಿ. ಓಂ ಶಾಂತಿ.